नमः ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नाम्ने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्त वृंद हरे कृष्णा कृष्ण कृष्ण हरे हरे राम 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 हरे 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 कृष्णा कृष्ण कृष्ण हरे राम 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 हरे 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 कृष्णा कृष्ण कृष्ण हरे राम 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 हरे ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಭಗವಂತ ನಿಮ್ಮೆಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಕೊಟ್ಟು ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊಳ್ತಾ ಆಸ್ ಇಟ್ ಈಸ್ ಸೇಮ್ ಟು ಕಾಪಿ ಟು ಮೀ ಕಾಪಿ ಎಲ್ರಿಗೂ ಒಳ್ಳೇದಾಗ್ಲಿ ಹಾಗೆ ನನ್ಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ರು ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಅಂತ ನಿಮ್ ಮನ್ಸಲ್ಲೂ ಅನ್ಕೊಳ್ಳಿ, ನಿಮ್ಮ ಇದ್ರಲ್ಲೂ ಮಾಡ್ಕೊಳ್ಳಿ. ಹರೇ ರಾಮ ಹರೇ ಕೃಷ್ಣ ಮೇಡಮ್. ಹರೇ ರಾಮ ಹರೇ ಕೃಷ್ಣ. ಧನ್ಯವಾದಗಳು. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ. ಮಾತಾಜಿ ಬಂದ್ರ? ಪೋಸ್ಟ್ ಆಫೀಸ್ ಬಿಡ್ತಾ ನಿಮ್ಗೆ? ನಮಸ್ತೆ ಮೇಡಮ್, ನಾನು ಶಾಂತ ಜಾಯಿನ್ ಹರೇ ಆಗಿದ್ದೀನಿ. ಕೃಷ್ಣಮ್ಮ. ಓಕೆ ಓಕೆ. ಹರೇ ಕೃಷ್ಣ ಸರ್, ಹರೇ ಕೃಷ್ಣ. ನಾನು ಅರಿಕ್ಯುಲರ್ನ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನೋ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ಸ್ವಲ್ಪ ಸ್ವಲ್ಪ ಕೆಲವೊಂದು ವಿಚಾರಗಳನ್ನ ಅರಿಕ್ಯುಲರ್ ಅಲ್ಲಿ ನಾನು ಹೇಳ್ಕೊಡ್ತೀನಿ. ತುಂಬಾ ದೀರ್ಘವಾಗಿ ಅಲ್ಲ, ಎಷ್ಟು ಉಪಯೋಗಕ್ಕೆ ಬೇಕಾಗುತ್ತೋ ಅಷ್ಟು ಭಾಗವನ್ನ ಹೇಳ್ಕೊಡ್ತೀನಿ. ಇದು ನೋಡಿ ಮನುಷ್ಯನ ಕಿವಿ, ಅರ್ಥ ಆಯ್ತಾ? ಈ ಮನುಷ್ಯನ ಕಿವಿಯನ್ನ ನಾವು, ನಾನ್ ನಿಮ್ಗೆ ಹೇಳಿದ್ದೆ, ಇದನ್ನ ಡೈಲಿ ಬೆಳಿಗ್ಗೆ ಎದ್ಮೇಲೆ ಒಂದ್ಸಲ ಈ ತರ ಹಿಚ್ಕಿ. ಈ ಕಿವಿ ಅಲ್ಲ, ನಿಮ್ ಕಿವಿನ ಸ್ವಲ್ಪ ಎಳೆದು ಇದ್ ಮಾಡಿ. ನಾನ್ ನಿಮಗೆ ತೋರಿಸ್ತಾ ಇದ್ದೀನಿ ನಿಮ್ ಕಿವಿನ ನೀವು ಹೇಗ್ ಇದ್ ಮಾಡ್ಬೇಕು ಅಂತ. ಇಲ್ಲಿಂದ ಇದು, ಮತ್ತೆ ಈ ಕಿವಿಯನ್ನ ಹೀಗೆ ಪ್ರೆಸ್ ಮಾಡಿ, ಒಂಚೂರು ಹೀಗೆ ಒಳಗಡೆ ಒತ್ಬಿಟ್ಟು ಇದನ್ನ ಹೀಗೆ ಪ್ರೆಸ್ ಮಾಡಿ. ಅರ್ಥ ಆಯ್ತಾ? ನೋಡಿ, ನಮ್ಮ ದೇಹ ಇದು ಒಂದು ಮಗುವಿನ ಚಿತ್ರದ ಹಾಗೆ ಕಾಣುತ್ತೆ. ಈ ಭಾಗ ತಲೆ ಅಂತ ಉಪಯೋಗಿಸಿದ್ರೆ ಇದು ಮಗುವಿನ ಗುದದ್ವಾರದ ಭಾಗಗಳು, ಇದು ಕಾಲುಗಳು, ಇದು ಹರೇ ಕೃಷ್ಣ. ಇಲ್ಲಿ ಕಾಲುಗಳು ಬರುತ್ತೆ, ಮಗುವಿನ ಒಂದು ಚಿತ್ರಣ ಇಲ್ಲಿರುತ್ತೆ. ಸೊ ಮೂಲಾಧಾರ ಚಕ್ರ ಇಲ್ಲಿ, ಸ್ವಾಧಿಷ್ಠಾನ ಚಕ್ರ ಆಲ್ಮೋಸ್ಟ್ ಇಲ್ಲಿ ಬರುತ್ತೆ, ಮಣಿಪುರ, ಅನಾಹತ ಹೃದಯದ ಭಾಗ ಇಲ್ಲೇ ಬರುತ್ತೆ, ಅನಾಹತ, ವಿಶುದ್ಧ ಇಲ್ಲಿ, ವಿಶುದ್ಧ ಇದು ಕುತ್ತಿಗೆ ಭಾಗ ಬರುತ್ತೆ ಈ ಪಾರ್ಟು, ಆಜ್ಞಾ ಇಲ್ಲಿ ಕಣ್ಣಿನ ಭಾಗ, ಸಹಸ್ರರ ಈ ಭಾಗದಲ್ಲಿ ಬರುತ್ತೆ. ಸೊ ಇದು ಚಕ್ರಗಳು. ನೀವು ಕರೆಕ್ಟ್ ಮಾಡ್ಕೊಳಕ್, ಕಂಪ್ಲೀಟ್ ದೇಹವನ್ನ ಕರೆಕ್ಟ್ ಮಾಡ್ಕೊಳಕ್ ಆಗದೆ ಇದ್ದಾಗ, ಅಥವಾ ಎಲ್ಲ ಒಂದ್ ಕಡೆ ಹೋಗ್ತಾ ಇದ್ದೀರಾ, ಏನೋ ಮಾಡಕ್ಕಾಗಿಲ್ಲ, ನಿಮ್ಮ ಚಕ್ರಗಳು ಆಕ್ಟಿವೇಟ್ ಆಗ್ಬೇಕು, ನಿಮ್ಮ ಚಕ್ರಗಳಿಗೆ ಶಕ್ತಿ ಸಂಚಯ ಆಗ್ಬೇಕು ಅಂದ್ರೆ ಇದು ಒಂದು ರಿಮೋಟ್ ಕಂಟ್ರೋಲ್. ಎರಡನೇದು ನಿಮ್ಮ ಕಣ್ಣುಗಳು, ಮೂರನೇದು ನಿಮ್ಮ ಮೂಗು, ನಾಲಿಗೆ, ಇವೆಲ್ಲ ನಿಮ್ಮ ರಿಮೋಟ್ ಕಂಟ್ರೋಲ್, ಜೊತೆಗೆ ಕೈಗಳು ಕೂಡ ನಿಮ್ಮ ರಿಮೋಟ್ ಕಂಟ್ರೋಲ್. ಓಕೆ. ಸೊ ಈಗ ನಿಮ್ಮ ಈ ಒಂದು ಭಾಗಗಳನ್ನ ಸ್ಟಿಮ್ಯುಲೇಟ್ ಮಾಡಿದಾಗ ಆಟೋಮೆಟಿಕ್ ಆಗಿ ಇಡೀ ದೇಹ ಆಕ್ಟಿವೇಟ್ ಆಗುತ್ತೆ. ಇನ್ನೊಂದೇನಂತ ಹೇಳಿದ್ರೆ, ಇಲ್ಲಿ ಒಂದು ಜಾಗ ನಿಮಗೆ ಕಾಣಿಸ್ತಾ ಇದೆ, ಈ ಜಾಗ ಈ ತರ ಎಲ್ರಿಗೂ ಇರುತ್ತೆ ಕಿವಿಯಲ್ಲಿ, ಈ ಭಾಗಕ್ಕೆ ನಿಮ್ಗೆ ಎಲ್ಲೇ ಬಾಡಿಯಲ್ಲಿ ಪೇನ್ ಆಯ್ತು ಅಂದ್ರೂ ಕೂಡ ಈ ಭಾಗವನ್ನ ಇಲ್ಲಿ ಇದು ಈ ಭಾಗವನ್ನ ಸ್ಟಿಮ್ಯುಲೇಟ್ ಮಾಡಿದ್ರೆ ನೋವು ಕಡಿಮೆ ಆಗುತ್ತೆ. ಇಲ್ಲಿಗೆ ಏನಾದ್ರೂ ಒಂದು ಕಾಳು ಹಚ್ಬಿಟ್ಟು ಅಲ್ಲಿಗೆ ಇದು ಮಾಡಿದ್ರೆ ಇದನ್ನ ದುಃಖಿ ಕಾಯಿ ಅಂತ ಹೇಳ್ತಾರೆ. ನಾವ್ ಯಾಕೆ ಅಂದ್ರೆ ಹಿಂದಿನಲ್ಲಿ ಪೇನ್ಸ್ ಇದು ಏನಂತಾರೆ, ಪೇನ್ ಅನ್ನ ರಿಲೀಸ್ ಮಾಡಕ್ಕೆ ಈ ಪ್ಲೇಸ್ ಅನ್ನ ಇದ್ ಮಾಡಿದ್ವಿ ಅಂದ್ರೆ. ಆಮೇಲೆ ಬೆನ್ನು ಮೂಳೆಗಳಲ್ಲಿ ತೊಂದರೆ ಇದ್ದವರು ಈ ಪ್ಲೇಸ್ ಅನ್ನ ಸ್ಟಿಮ್ಯುಲೇಟ್ ಮಾಡಿದ್ರೆ, ಅಂದ್ರೆ ಈ ಪ್ಲೇಸ್ ಅನ್ನ ಸ್ಟಿಮ್ಯುಲೇಟ್ ಮಾಡಿದ್ರೆ ಬೆನ್ನಿನ ನೋವುಗಳು ಕಡಿಮೆ ಆಗ್ತವೆ. ಸೊಂಟ ನೋವಿರೋರು ಈ ಭಾಗವನ್ನ ಇದ್ ಮಾಡ್ಬೇಕು. ಹಾಗೇನೆ ಮತ್ತೆ ಇಲ್ಲೊಂದು ಭಾಗ ಇದೆ, ಈ ಭಾಗ ಎಮರ್ಜೆನ್ಸಿ ICU ಪರಿಸ್ಥಿತಿಯಲ್ಲಿ ಇದನ್ನ ಹಿಂಗೆ ಪ್ರೆಸ್ ಮಾಡ್ಬಿಟ್ಟು ಕಟ್ ಮಾಡಿ ಇಲ್ಲಿಂದ ಬ್ಲಡ್ ತೆಗಿತಾರೆ. ಯಾಕೆ ಅಂದ್ರೆ ಆ ಮನುಷ್ಯನಿಗೆ ಆ ಒಂದು ಟೈಮ್ ಅಲ್ಲಿ ಇಲ್ಲಿಂದ ಬ್ಲಡ್ ತೆಗೆದಾಗ ಅವನು ಆಟೋಮೆಟಿಕ್ ಆಗಿ ಸ್ಪೃಹಕ್ ಬರ್ತಾನೆ. ಮತ್ತೆ ಎಮರ್ಜೆನ್ಸಿಯಲ್ಲಿ ಅದು ಟ್ರೀಟ್ಮೆಂಟ್ ಮಾಡೋ ಜಾಗ. ಇದೇ ಕಾರಣಕ್ಕೆ ಹಿಂದಿನವ್ರು ಇಲ್ಲಿ ಬುಗುಡಿ ಚುಚ್ತಾ ಇದ್ರು. ಎಷ್ಟು ಜನರ ಕಿವಿಯಲ್ಲಿ ಬುಗುಡಿ ಇದೆ ನಂಗೆ ಗೊತ್ತಿಲ್ಲ. ಈ ಬುಗುಡಿನ ತಿರುಗಿಸಿದ್ರೆ, ಹಾಕಿ ತಿರುಗಿಸ್ತಾ ಇದ್ವಿ ಅಂದ್ರೆ ದಟ್ ವಿಲ್ ವರ್ಕ್. ಅದಕ್ಕೋಸ್ಕರನೇ. ಆಮೇಲೆ ಇಲ್ಲಿ ಚುಚ್ಕೊಂಡಿದೀವಲ್ಲ, ಇದು ಕುತ್ತಿಗೆಗೋಸ್ಕರ, ನಮ್ಮ ವಿಶುದ್ಧ ಚಕ್ರಕ್ಕೋಸ್ಕರ. ಇಲ್ಲಿ ಚುಚ್ಚಿದೀವಲ್ಲ, ಇದು ನಮ್ಮ ಕಣ್ಣಿಗೋಸ್ಕರ.
ಇದು ಕೂಡ ಅಷ್ಟೇ ನಮ್ಮ ಮೈಂಡಿನ, ಇದು ಮೂಗಿಂದ ನಂಗೆ ಅಷ್ಟೊಂದು ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ, ಬಟ್ ಮೂಗ್ಬಟ್ಟು ಕೂಡ ಅದೇ ಕಾರಣಕ್ಕೆ ಅಲ್ಲಿ ಚುಚ್ಚಲಾಗತ್ತೆ, ನಮ್ಮ ಬಾಡಿಯನ್ನ ಸ್ಟಿಮ್ಯುಲೇಟ್ ಮಾಡೋದಕ್ಕೆ. ನಿಮ್ಮ ಕಾಲ್ಗಳಲ್ಲಿ ಹೆಣ್ಮಕ್ಳಿಗೆ 2ನೇ ಬೆರಳಿಗೆ ಕಾಲುಂಗ್ರ, 3ನೇ ಬೆರಳಲ್ಲಿ ಕಾಲುಂಗ್ರ, ಕೈಗಳಲ್ಲೂ ಅಷ್ಟೇ. ಇವೆಲ್ಲ ನಮ್ಮ ಒಂದೊಂದು ಚಕ್ರಗಳನ್ನ, ಒಂದೊಂದು ತತ್ವಗಳನ್ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಮಾಡಿರ್ತಾರೆ. ನಾನು ನಿನ್ನೆ ಕ್ಲಾಸಲ್ಲಿ ಎಲ್ರಿಗೂ ಹೇಳ್ತಾ ಇದ್ದೆ ಭರತನಾಟ್ಯ ಕಲೀರಿ ಅಂತ. ಯಾಕೆ? ಭರತನಾಟ್ಯ ಒಂದರಲ್ಲಿ, ಭರತನಾಟ್ಯ ಶಾಸ್ತ್ರದಲ್ಲಿ ನೀವು ಬೇಸಿಕ್ ಸ್ಟೆಪ್ಪೇ ಮಾಡಿ, ನೋ ಇಶ್ಯೂಸ್. ತುಂಬಾ ಬಗ್ಗಿ, ತುಂಬಾ ನೀವು ನವಿಲಿನ ತರ ಕುಣಿಬೇಕು ಅಥವಾ ನವಿಲಿನ ತರ ನರ್ತಿಸ್ಬೇಕು, ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ಬೇಕು, ಖಂಡಿತ ಇಲ್ಲ. ಜಸ್ಟ್ ನಿಮಗೆ ಆಗುವಂತ ಕೆಲವೊಂದು ಸ್ಟೆಪ್ಗಳನ್ನ ಮಾಡಿ, ಕೆಲವೊಂದು ಮುದ್ರೆಗಳನ್ನ ಮಾಡಿ. ಅರ್ಥ ಆಯ್ತಲ್ಲ? ಈ ಮುದ್ರೆಗಳು ನಿಮ್ಮನ್ನ ತುಂಬಾ ಹೆಲ್ಪ್ ಮಾಡ್ತವೆ. ನೋಡಿ, ಭರತನಾಟ್ಯ ಒಂದನ್ನ ನೀವು ಮಾಡಿದ್ರೆ ನಿಮ್ಮ ಶ್ವಾಸಕ್ರಿಯೆ ನಿಮ್ಗೆ ಗೊತ್ತಿಲ್ಲದೆ ಪ್ರಾಣಾಯಾಮ ಆಗತ್ತೆ, ನಿಮಗ್ ಗೊತ್ತಿಲ್ಲದೆ ಯೋಗಾಭ್ಯಾಸ ಆಗತ್ತೆ, ನಿಮಗ್ ಗೊತ್ತಿಲ್ಲದೆ ಮುದ್ರೆಗಳನ್ನ ಮಾಡ್ತೀರಾ, ನಿಮಗ್ ಗೊತ್ತಿಲ್ಲದೆ ಕೈಗಳನ್ನ ಚಪ್ಪಾಳೆ ತಟ್ಟಿ ಅಕ್ಯುಪ್ರೆಷರ್, ಅಕ್ಯುಪಂಕ್ಚರ್ ಎಲ್ಲ ನಡೆಯುತ್ತೆ. ಡೈಲಿ ಒಂದು 10 ನಿಮಿಷ ಕೊಡಿ ಸಾಕು, 10ರಿಂದ 15 ನಿಮಿಷ ಕೊಡಿ ಮೊದ್ಲು. ಆಮೇಲೆ ಹೋಗ್ತಾ ಹೋಗ್ತಾ ನೀವೇ ಕೊಡ್ತೀರಾ 1 ಗಂಟೆ 2 ಗಂಟೆ. ಯಾಕೆ ಅಂತ ಹೇಳಿದ್ರೆ ಭರತನಾಟ್ಯನೇ ಹಾಗೆ. ಅಲ್ಲಿ ಕುಂಡಲಿನಿ ಜಾಗೃತಿ ಕೂಡ ಆಗತ್ತೆ, ಆದ್ರೆ ಗೊತ್ತೇ ಆಗಲ್ಲ ಕುಂಡಲಿನಿ ಜಾಗೃತಿಗೆ ನಾವು ಅಷ್ಟೊಂದು ವರ್ಕ್ ಮಾಡಿದೀವಿ ಅಂತ. ಅದಕ್ಕೆ ಒಂದು ಲೆವೆಲ್ಗೆ ಹೋದ್ಮೇಲೆ ಮಾಸ್ಟರ್ಸು, ಭರತನಾಟ್ಯ ಕಲ್ತವ್ರು ಯಾವುದೇ ಕಾರಣಕ್ಕೂ ಅವ್ರ ಪ್ರಾಕ್ಟೀಸ್ ಅನ್ನ ನಿಲ್ಸಲ್ಲ. ಯಾಕೆ ಅಂದ್ರೆ ಅವ್ರು ಪ್ರತಿದಿನ ನಾಟ್ಯ ಮಾಡುವಾಗ ಅವರ ಒಂದು ಮೂಲಾಧಾರ ಚಕ್ರದಿಂದ ಕುಂಡಲಿನಿ ಜಾಗೃತವಾಗಿ ಅವ್ರ ಬೆನ್ನುಗಳು ಸ್ಟ್ರೈಟ್ ಆಗೋದು ಅಭ್ಯಾಸ ಆಗ್ಬಿಡುತ್ತೆ. ಒಂದಿನಕ್ಕೆ ನಾವು ಸ್ವಲ್ಪ ಕಷ್ಟ ಪಡ್ಬೋದು, 1 ವಾರ 15 ದಿನ ಆಗ್ಬೇಕಾದ್ರೆ ಅವ್ರು ಸ್ಟ್ರೈಟ್ ಆಗ್ಬಿಡ್ತಾರೆ. ಅವ್ರು ಯಾವ ಏಜ್ ಅಲ್ಲೇ ಬೇಕಾದ್ರೆ ಇರ್ಲಿ, ಅವ್ರ ಎದುರುಗಡೆ ಒಬ್ರು ಕುಣಿದು ನಿಂಗೆ ಕುಣಿಯಕ್ ಬರಲ್ಲ ಅಂತ ಹೇಳಿದ್ರೆ, ಅವ್ರು ಸಿಟ್ ಬಂದ್ಬಿಟ್ಟು ಅವ್ರು ಕುಣಿದ್ರು ಅಂದ್ರೆ ಅವ್ರಕ್ಕಿಂತ ಚೆನ್ನಾಗಿ ಕುಣಿತಾರೆ. ಬಿಕಾಸ್ ಆ ನೃತ್ಯನೇ ಹಾಗೆ ಅವರ ದೇಹವನ್ನ, ಪಾಸ್ಚರ್ಸ್ ನ ಕರೆಕ್ಟ್ ಮಾಡುತ್ತೆ. ಯೂಟ್ಯೂಬ್ ನೋಡಿ ನೀವು ಮಾಡ್ತೀರಾ ಅಂದಾಗ ಕೆಲವು ಜಾಗಗಳಲ್ಲಿ ಮಾತ್ರ ವರ್ಕ್ ಮಾಡಿ, ಹೆಚ್ಚಿನದನ್ನ ಗುರುಗಳ ಹತ್ರ ಕಲೀರಿ. ನೀವು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡೋ ಅವಶ್ಯಕತೆ ಇಲ್ಲ. ನಿಮ್ಮನೆ ದೇವ್ರ ಮುಂದೆ ನೃತ್ಯ ಸೇವೆ ಮಾಡಿ, ಅದು ತುಂಬಾ ದೊಡ್ಡ ಸೇವೆ. ಇಸ್ಕಾನ್ಗೆ ಹೋದ್ರಿ ಅಂತಂದ್ರೆ ಹರೇ ಕೃಷ್ಣ ಮಂತ್ರ ಹೇಳುವಾಗ ಬೆಳಿಗ್ಗೆ ಮಂಗಳಾರತಿನಲ್ಲಿ, ಅಲ್ಲ ಮಂಗಳಾರತಿ ಅಂತೀವಿ, ದರ್ಶನಾರತಿಯಲ್ಲಿ 7:15ಗೆ ಡ್ಯಾನ್ಸ್ ಮಾಡಿಸ್ತಾರೆ. ಕಾರಣ ಇಷ್ಟೇ, ಅವನು ಭಗವಂತನ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಅವನ ದೇಹದ ಬಗ್ಗೆ ಗಮನನೇ ಕೊಡ್ತಾ ಇರಲ್ಲ. ದೇಹದ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ ಅಂತ ಹೇಳಿದಾಗ ಮನುಷ್ಯ ಅನಾರೋಗ್ಯಕ್ಕೆ ತುತ್ತಾಗೋದು ಸಹಜ. ಈ ಅನಾರೋಗ್ಯಗಳಿಗೆ ತುತ್ತಾಗಬಾರ್ದು ಅಂತ ಇಲ್ಲಿ 3ರಿಂದ 4 ಯೋಗಾಭ್ಯಾಸಗಳನ್ನ ಮಾಡಿಸ್ತಾರೆ. ಮೊದಲನೇದು, ಸ್ನಾನ ಆದ ತಕ್ಷಣ ಅವರ ದೇಹಕ್ಕೆ ಹಾಕುವಂತ ತಿಲಕಗಳು, ದೇಹದ ಮೇಲೆ ಬಳಸುವಂತ ತಿಲಕಗಳು. 2ನೇದು, ವೈಖರಿಯಲ್ಲಿ ಅವನು ಮಂತ್ರ ಜಪವನ್ನು ಮಾಡಿದಾಗ ಆಟೋಮೆಟಿಕ್ ಆಗಿ ಅವನಿರುವಂತ ಸ್ಪೇಸ್ ಕ್ಲಿಯರ್ ಆಗುತ್ತೆ. ಇದಕ್ಕೆ ನಾವು ಪ್ರತಿನಿತ್ಯ ಕ್ಷೇತ್ರ ಶುದ್ಧಿ, ಸ್ಥಳ ಶುದ್ಧೀಕರಣ ಮಂತ್ರ ಜಪದಿಂದ ನೀವು ರಾಜಸೂಯ ಯಾಗ, ಅಶ್ವಮೇಧ ಯಾಗ, ಆಮೇಲೆ ವಾಜಪೇಯ, ಸೋಮಯಾಗ, ಇದೆಲ್ಲ ಮಾಡಿರೋ ಯಾಗಗಳು, ಅಷ್ಟೂ ಯಾಗದ ಪುಣ್ಯ ಒಂದೇ ಒಂದು ನಾಮ ಜಪದಿಂದ ಸಿಗುತ್ತೆ. ಜಸ್ಟ್ ಎಲ್ರು ಈಗೊಂದು ಮಾತು, ಈಗೊಂದು ನನ್ ಜೊತೆ ಚಾಂಟ್ ಮಾಡಿ ನಿಮ್ ಇದ್ರಲ್ಲಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನೋಡಿ, ನೀವೆಲ್ಲರೂ ಇವಾಗ ಒಂದು ಯಜ್ಞವನ್ನ ಕಂಪ್ಲೀಟ್ ಮಾಡಿದಾಗ ಆಯ್ತು. ಒಂದು ಯಜ್ಞ ಏನು, ಇಲ್ಲೊಂದು 4-5 ಯಜ್ಞಗಳಾಯ್ತು. ಈ ಒಂದೊಂದು ಯಜ್ಞಗಳ ಫಲ ಏನು ಅಂತ ನೀವು ಗೂಗಲ್ ಅನ್ನ ಸರ್ಚ್ ಮಾಡಿ, ತಿಳಿದಂತವ್ರ ಹತ್ರ ತಿಳ್ಕೊಳ್ಳಿ, ಅಥವಾ ಯಾವ್ದಾರ ಪುಸ್ತಕಗಳನ್ನ ಓದಿ ತಿಳ್ಕೊಳ್ಳಿ, ಗೊತ್ತಾಗತ್ತೆ. ಹಾಗಾದ್ರೆ ಒಂದು ನಾಮ ಜಪದಿಂದ ನಮ್ಗೆ ಇಷ್ಟೆಲ್ಲ ಸಿಗುವಾಗ ನಾವು ಒಂದು ಸಲ ಆ ನಾಮವನ್ನ ನಾವಿರುವಂತ ಜಾಗದಲ್ಲಿ ಹೇಳಿದ್ವಿ ಅಂದ್ರೆ ಸ್ಥಳ ಶುದ್ಧೀಕರಣ, ಕ್ಷೇತ್ರ ಶುದ್ಧೀಕರಣ, ಮತ್ತೆ ಭಗವಂತನ ಒಂದು ಅಲ್ಲಿ ಡೈರೆಕ್ಟ್ ಆಗಿ ಅವನ್ ಬಂದು ಅಲ್ಲಿ ನಮ್ಮನ್ನ ಪರಿಪಾಲಕನಾಗಿ ನಿಂತ್ಕೊಳ್ತಾನೆ. ನೀವ್ ಯಾವ್ದೇ ದೇವ್ರನ್ನ ಮಾಡಿ, ನಾನ್ ನಿಮ್ಗೆ ಅದೇ ಮಾಡಿ ಇದೇ ಮಾಡಿ ಅಂತ ಹೇಳ್ತಿಲ್ಲ. ನೀವು ಮಾಡುವಂತ ದೇವ್ರನ್ನೇ, ಆ ನಾಮವನ್ನೇ ಕರೆಕ್ಟ್ ಆಗಿ ಜಪ ಮಾಡಿ ಅಷ್ಟೇ. ನಾಮ ಜಪಕ್ಕೆ ಯಾರ್ದು ದೀಕ್ಷೆ ಬೇಕಾಗಿಲ್ಲ, ಆಯ್ತಾ? ಹಾಗೆ ನಿಮ್ ಕಿವಿಗಳನ್ನ ನೀವು ಹಿಂಡ್ಕೊಳ್ಳೋದಕ್ಕೆ ಯಾವುದೇ ಇದು ಬೇಕಾಗಿಲ್ಲ. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಇಸ್ಕಾನ್ ನಲ್ಲಿ ನಿಮ್ಗೆ ನಾಮ ಜಪ ಆಯ್ತು, 2ನೇದು ಡ್ಯಾನ್ಸ್ ಮಾಡಿಸ್ತಾರೆ. ಡ್ಯಾನ್ಸ್ ಮಾಡಿಸಿದಾಗ ಏನಾಗತ್ತೆ, ಕಾಲು ಆ ಕಡೆ ಈ ಕಡೆ ಹೋಗುವಾಗ ಕಾಲುಗಳು ಎಕ್ಸರ್ಸೈಸ್ ಆಗತ್ತೆ, ಕೈ ಮೇಲೆ ಕೆಳಗೆ ಮಾಡ್ತಿರ್ತಾರೆ, ಕೈಗಳಿಗೆ ಎಕ್ಸರ್ಸೈಸ್ ಸಿಗತ್ತೆ, ನಾಲಿಗೆ ಹಾಡ್ತಾ ಇರುತ್ತೆ, ನಾಲಿಗೆ ಎಕ್ಸರ್ಸೈಸ್ ಆಗತ್ತೆ, ಸ್ವರಗಳು ಇದಾಗ್ತಾ ಇರುತ್ತೆ, ವೈಬ್ರೇಷನ್ ಚೇಂಜ್ ಆಗತ್ತೆ. ರಾಗ ಹಾಡುವಾಗ, ರಾಗದ ಜೊತೆ ಇದು ಮಾಡುವಾಗ ಸೌಂಡ್ ಎನರ್ಜಿ ಥೆರಪಿ ಆಗತ್ತೆ.
ಆಯ್ತಾ? ಹಾಗೆ ಶ್ವಾಸ ಮೇಲೆ ಕೆಳಗೆ ಹೋಗೋದ್ರಿಂದ ಪ್ರಾಣಾಯಾಮ ಕೂಡ ಆಗುತ್ತೆ. ಓಕೆ. ಹಾಗೇನೆ ಹೋಗ್ತಾ ಹೋಗ್ತಾ ಒಂದ್ ಲೆವೆಲ್ ಬಂದ್ಮೇಲೆ ನಾವು ವೈಖರಿಯಿಂದ ಮಧ್ಯಮಕ್ಕೆ ಬರ್ತೀವಿ. ಎಷ್ಟೇ ದೊಡ್ಡ ಚಾಂಟರ್ ಆಗಿರ್ಲಿ, ವೈಖರಿಯಿಂದ ಡೈರೆಕ್ಟ್ ಆಗಿ ಮಧ್ಯಮಕ್ಕೆ ಬಂದೇ ಬರ್ತಾರೆ. ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ. ಇದು ನನ್ನ ಒಳಗಡೆನೆ ನಡೆಯುತ್ತೆ. ಅದು ಮುಂದೆ ಹೋಗ್ತಾ ಹೋಗ್ತಾ ಏನಾಗತ್ತೆ ಅಂತ ಹೇಳಿದ್ರೆ, ನಾನು ಪರ ಪಶ್ಯಂತಿಗ್ ತಲುಪ್ತೀನಿ. ನಾನು ಪರಕ್ಕೆ ಯಾವಾಗ ತಲುಪ್ತೀನಿ ನಂಗೆ ಗೊತ್ತಾಗಲ್ಲ, ಆದ್ರೆ ಪಶ್ಯಂತಿಗಂತೂ 100% ಎಲ್ಲರೂ ತಲುಪ್ತಾರೆ. ಒಂದು ನಾಮ ಜಪದಿಂದ ಇಷ್ಟೊಂದು ಯಾಗಗಳು ಮಾಡಿರೋ ಪುಣ್ಯ ಇತ್ತು ಅಂದ್ರೆ, ಆ ಒಂದು ನಾಮ ಜಪದಿಂದ ನಿಮ್ಗೆ ಎಷ್ಟು ಜನ್ಮಗಳಲ್ಲಿ ಮಾಡಿರುವಂತ, ನಾವ್ ಹೇಳ್ತೀವಲ್ಲ, ನಮ್ಮ ಪೂರ್ವ ಜನ್ಮದ ಕರ್ಮ, ಹಿಂದಿನ ಜನ್ಮದ ಮೂಟೆಗಳು, ಅದೆಲ್ಲ ಹತ್ತಿಗೆ ಬೆಂಕಿ ಕೊಟ್ಟಂಗೆ ಕ್ಷಣಾರ್ಧದಲ್ಲಿ ಸುಟ್ಟು ಹೋಗುತ್ತೆ. ಅರ್ಥ ಆಯ್ತಲ್ಲ? ನೀವು ಏನಕ್ಕೆ ನಾನು ಇದನ್ನ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಕರ್ಮದ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ಳುವಂತವ್ರು, ಆಮೇಲೆ ನಮ್ದು ಪೂರ್ವ ಜನ್ಮದ ಕರ್ಮಗಳು ಏನೇನಿದೆ, ಬ್ಯಾಲೆನ್ಸ್ ಇದೆ, ಅದನ್ನ ಸರಿ ಮಾಡ್ಕೋಬೇಕು ಅನ್ಕೊಂಡವರು ಇದನ್ನ ಸಂಕಲ್ಪದಿಂದ ಮಾಡ್ಕೊಳ್ಬೇಕು. ನೆನ್ಪಿಟ್ಕೊಳ್ಳಿ, ನಾನು ನಿಮ್ಗೆ ಯಾವಾಗ್ಲೂ ಹೇಳ್ತೀನಿ, ಸಂಕಲ್ಪ ಇಸ್ ವೆರಿ ಇಂಪಾರ್ಟೆಂಟ್. ಸಂಕಲ್ಪದಿಂದ ಸಿದ್ಧಿ ಮಾಡ್ಕೊಳ್ಳಿ. ನೀವು ಮಾಡುವಂತ ಜಪವನ್ನ 3 ರೌಂಡ್ ಮಾಡಿ, ಮೊದಲನೇ ರೌಂಡಿಗೆ ಸಂಕಲ್ಪ ಹೇಳಿ, ಭಗವಂತ ಇದು ನನ್ನ ಆಧ್ಯಾತ್ಮಿಕತೆಗೆ, ಆಯ್ತಾ, ಪರಲೋಕದಲ್ಲಿ ನಾನು ಮಾಡುವಾಗ ನನ್ಗೆ ಬೇಕಾಗತ್ತೆ, ಈ ಫ್ಯೂಯಲ್ ಅನ್ನ ಅಲ್ಲಿಗೆ ಡೆಪಾಸಿಟ್ FD ಮಾಡ್ತಾ ಇದ್ದೀನಿ. ಎರಡನೇದು ಐಹಿಕ ಜೀವನ. ಭಗವಂತ, ಈ ಜೀವನದಲ್ಲಿ ತುಂಬಾ ಏರುಪೇರಿದೆ, ನಾನು ಈ ಭೂಲೋಕದಲ್ಲಿ ಬದುಕಬೇಕು, ನಿನ್ ಸೇವೆಗೆ ಬರ್ಬೇಕು, ಆದ್ರೆ ಈ ಭೂಲೋಕದಲ್ಲಿ ನನ್ಗೆ ಎಷ್ಟೋ ಕೆಲಸ ಕಾರ್ಯಗಳು ಸರಿಯಾಗಿ ನಡೀತಾ ಇಲ್ಲ, ಅದನ್ನ ನಡೆಸಿ ನನ್ನನ್ನ ಮುಂದೆ ಕರೆಸ್ಕೋ ಭಗವಂತ, ಅದಕ್ಕೆಲ್ಲದಕ್ಕೂ ಜೊತೆಯಾಗಿ ನಿಂತ್ಕೋ ಅಂತ 2ನೇ ರೌಂಡ್ ಅನ್ನ ಚಾಟ್ ಮಾಡಿ. 3ನೇ ರೌಂಡ್, ನಾನು ಇವತ್ತಿಂದ ಆಯ್ತು, ಆದ್ರೆ ಮುಂದೆ ಕೂಡ ಚೆನ್ನಾಗಿ ಬದುಕ್ಬೇಕು, ನಾನು ಅವತ್ತಿನ ಸ್ಥಿತಿ ಕೂಡ ನನ್ಗೆ ನಾಳೆನೂ ನಾನು ಬೆಳಿಗ್ಗೆ ಎದ್ದು ಧ್ಯಾನ ಮಾಡ್ಬೇಕು, ಯೋಗ ಮಾಡ್ಬೇಕು, ಜಪ ಮಾಡ್ಬೇಕು, ತಪ ಮಾಡ್ಬೇಕು, ಕೈಕಾಲ್ ಗಟ್ಟಿ ಇರ್ಬೇಕು, ನಾನ್ ಸಾಯೋ ತನಕ ಯಾರ್ದೇ ಕೈ ಕೆಳಗೆ ಇದು ಮಾಡಿಸ್ಕೊಳ್ದೆ ಕೂತಲ್ಲೇ ಅಥವಾ ಮಲ್ಗಿದಲ್ಲೇ ನನ್ ಪ್ರಾಣ ಹೋಗ್ಬೇಕು, ಈ ತರ ಅನ್ಕೊಂಡಾಗ ಈ 3ನೇ ರೌಂಡ್ ಅನ್ನ ನನ್ನ ಫ್ಯೂಚರ್ಗೆ, ಇದು ಕೇವಲ ಈ ಫ್ಯೂಚರಿಗೆ ಅಂತಲ್ಲ, ಮುಂದೆ ಬೇರೆ ಬೇರೆ ಜನ್ಮಗಳು ಬಂತು ಅಂತ ಹೇಳಿದ್ರು ಕೂಡ ನಾನು ಆ ಜನ್ಮಗಳನ್ನ ಶ್ರಿಂಕ್ ಮಾಡ್ಕೊಂಡು ಊರ್ಧ್ವ ಲೋಕಗಳಿಗೆ ಹೋಗೋದಕ್ಕೆ ನನ್ನ ಪ್ರಯಾಣ ಸುಖಕರವಾಗಿರ್ಲಿ. ನಾನು ಈ ಮನುಷ್ಯ ಲೋಕದಲ್ಲೇ ಬದುಕ್ಬೇಕು ಅನ್ನೋದು ನಿಯಮ ಅಲ್ಲ. ಇಲ್ಲಿಂದ ಮೇಲೆ ಬೇರೆ ಬೇರೆ ಲೋಕಗಳಿದೆ, ಮೋಕ್ಷಕ್ಕೆ ಹೋಗ್ಬೋದು, ಬೇರೆ ಬೇರೆ ಲೋಕಗಳನ್ನು ನೋಡ್ಬೋದು. ಈ ಬ್ರಹ್ಮಾಂಡದಲ್ಲಿ ಅಗಣನೀಯ ಲೆಕ್ಕದಲ್ಲಿ ಬ್ರಹ್ಮಾಂಡಗಳಿದೆ. ನೀವು ಯಾವ ಲೆವೆಲ್ ಅಲ್ಲಿ ಟ್ಯೂನ್ ಆಗ್ತಿರೋ ಆ ಲೆವೆಲ್ ಅಲ್ಲಿ ಆ ಬ್ರಹ್ಮಾಂಡವನ್ನ ಸೇರ್ತೀರಾ. ಅರ್ಥ ಆಯ್ತಲ್ಲ? ಇಷ್ಟೇ ಜ್ಞಾನ ಅಲ್ಲ, ಭಯಂಕರವಾದ ಜ್ಞಾನ ಇದೆ. ಚತುರ್ಮುಖ ಬ್ರಹ್ಮನಿಗೆ 4 ವೇದಗಳನ್ನ ಕೊಟ್ಟಿರ್ತಾರೆ, 4 ಹಿಡಿ, ಅದು ಒಂದು ಬೆಟ್ಟದಷ್ಟಿರತ್ತಂತೆ. ನಾವು ಯಾಕೆ ಪದೇ ಪದೇ ಈ ಕರ್ಮಜಾಲದಲ್ಲೇ ಬಿತ್ಕೋಬೇಕು? ಆರಾಮಾಗಿ ನೆಮ್ಮದಿಯಾಗಿ ಸಂತೋಷವಾಗಿ ಬದುಕ್ಬೋದಲ್ವಾ? ಅದಕ್ಕೇನೆ ಇದು ಎಲ್ಲದಕ್ಕೂ ಭಗವಂತ, ಫೈನಲ್ ಡೆಸ್ಟಿನೇಷನ್ ಭಗವಂತನೇ. ಆದ್ರೆ ಹಾಗಂತ ಈ ಐಹಿಕವನ್ನ ಬಿಡಕ್ಕಾಗಲ್ಲ. ಬದುಕಿರೋ ತನಕ ನಾವಿಲ್ಲಿ ಬದುಕ್ಲೇಬೇಕು, ಇಲ್ಲಿನ ಅನುಭವಿಸ್ಲೇಬೇಕು. ಆದ್ರೆ ಅನುಭವಿಸೋದು, ನಾವು ಎಣ್ಣೆಲ್ ಕುದಿಬೇಕು ಅಂದ್ರೆ, ವಡೆ ಬೋಂಡ ಮಾಡುವಾಗ ಎಲ್ಲೋ ಒಂಚೂರು ಎಣ್ಣೆ ನಮ್ ಮೇಲೆ ಬೀಳುತ್ತೆ, ಸಾಕು, ಇಡೀ ಎಣ್ಣೆ ಬಾಣ್ಲಿನೇ ನಮ್ ಮೇಲೆ ಬೀಳ್ಬೇಕು ಅಂತ ಇಲ್ಲ. ಕರ್ಮ ಕಳಿಯುತ್ತೆ, ಎಷ್ಟರಲ್ಲಿ ಒಂದ್ ಹನಿ ಎಣ್ಣೆ ನಮ್ ಕೈ ಮೇಲೆ ಬಿದ್ದು ಅದು ಹೋಗ್ಬಿಡುತ್ತೆ. ಎಲ್ಲೋ ಒಂದು ಹೋಗ್ಬೇಕು, ಏನೋ ಒಂದು ಆಕ್ಸಿಡೆಂಟ್ ಆಗತ್ತೆ, ಕಾಲಿಗೋ ಕೈಗೋ ಎಲ್ಲೋ ಒಂಚೂರು ತರ್ಚಗಾಯ ಆಗ್ಬಿಟ್ಟು ಅಥವಾ ಒಂಚೂರು ಚುಚ್ಚಿ ಒಳಗಡೆ ರಕ್ತ ಒಂದ್ ಸ್ವಲ್ಪ ಹೋಗುತ್ತೋ, ಸಾಕು, ಅಷ್ಟ್ರಲ್ಲೇ ಬದುಕೋಣ, ಅದ್ರಲ್ಲೇ ಚೆನ್ನಾಗ್ ಬದುಕೋಣ, ಬದುಕಿರೋ ತನಕ ಚೆನ್ನಾಗ್ ಬದುಕೋಣ. ಇದಕ್ಕೋಸ್ಕರ ಈ ಜಪ ತಪ ಯೋಗ ಇದುಗಳೆಲ್ಲ. ಇಲ್ಲಿಗೆಲ್ಲ ಬರುವಂತವ್ರು ನೀವೆಲ್ಲ ಸಾಮಾನ್ಯವಾದ ಆತ್ಮಗಳು ಖಂಡಿತ ಅಲ್ಲ. ಈ ರೇಖಿ, ಈ ಮೆಡಿಟೇಷನ್, ಈ ಥೆರಪಿಗಳು, ಇದನ್ನೆಲ್ಲ ತಗೊಳ್ಳುವಂತ ಆತ್ಮಗಳಿದೆಯಲ್ಲ, ಇವೆಲ್ಲ ಹೈ ಲೆವೆಲ್ ಅಲ್ಲಿ ಇರುವಂತ ಆತ್ಮಗಳು. ಅರ್ಥ ಆಯ್ತಲ್ಲ? ಇವರೆಲ್ಲರೂ ಒಂದಲ್ಲ ಒಂದು ಕಾಲದಲ್ಲಿ ಋಷಿಗಳಾಗಿ ಮುನಿಗಳಾಗಿ ಒಂದಲ್ಲ ಒಂದು ವಿಧದಿಂದ ತಪಸ್ಸನ್ನ, ಪುಣ್ಯ ಕಾರ್ಯಗಳನ್ನ ಮಾಡಿರುವಂತ ಆತ್ಮಗಳೇ ಇಲ್ಲಿ ಬರಕ್ ಸಾಧ್ಯ. ಅರ್ಥ ಆಯ್ತಲ್ಲ? ಆ ಆತ್ಮಗಳೇ ಸತತವಾಗಿ ಪ್ರಾಕ್ಟೀಸ್ ಮಾಡೋದಕ್ಕೆ ಟ್ರೈ ಮಾಡ್ತವೆ. ಆ ಜನ್ಮದಲ್ಲಿ ನಾವೇನೋ ಒಂದು, ನಾನೊಬ್ಬ ಬೌದ್ಧ ಭಿಕ್ಷು ಆಗಿದ್ದಿರ್ಬೋದು, ಇಲ್ಲ ಒಬ್ಬ ತಪಸ್ವಿ ಆಗಿದ್ದಿರ್ಬೋದು, ಆ ದಿನಗಳಲ್ಲಿ ನನ್ನಿಂದ ಏನಾದ್ರೂ ಅಪಚಾರವಾಗಿದ್ದಲ್ಲಿ ಆ ಅಪಚಾರವನ್ನ ತೀರಿಸ್ಕೊಳ್ಳೋದಕ್ಕೆ ಈ ಒಂದು ಜನ್ಮ ನಮಗ್ ಕೊಟ್ಟಿದ್ದಾನೆ ಭಗವಂತ. ಈ ಒಂದು ಜನ್ಮದಿಂದ ಇಲ್ಲಿ ಬರುವಂತ ತೊಂದರೆಗಳನ್ನ ನಿವಾರಿಸ್ಕೊಂಡು ಐಹಿಕದಲ್ಲೂ ಇಹದಲ್ಲೂ ಪರದಲ್ಲೂ ಸುಖವಾಗಿ ಬದುಕುವುದೇ ಬದುಕು. ಅರ್ಥ ಆಯ್ತಲ್ಲ? ಭಗವಂತನಿಗೆ ನಾವು ಕೇಳೋದೇ ಅಷ್ಟು. ನಾನು ಮೀರಾಬಾಯಿ ಅಲ್ಲ, ಅಕ್ಕ ಮಹಾದೇವಿ ಅಲ್ಲ, ಆಂಡಾಳಂತೂ ಅಲ್ವೇ ಅಲ್ಲ.
ಆದ್ರೆ ಅವರೆಲ್ಲರ ನಾಮ ತಗೊಂಡು ಅವರೆಲ್ಲರನ್ನು ಕೈ ಜೋಡಿಸ್ಕೊಂಡು ನಾವು ಬದುಕೊಂಡು ಮುಂದೆ ಹೋಗ್ಬೋದು. ಯಾಕೆಂದ್ರೆ ಅವರಷ್ಟು ಕಷ್ಟ ನಾವು ತಗೊಳಕ್ಕಾಗಲ್ಲ. ಸೀತಾದೇವಿ ಅಷ್ಟು, ಆ ಮೀರಾ ಅಷ್ಟು ನಾವು ತಗೊಳಕ್ಕಾಗಲ್ಲ. ನಾವೆಲ್ಲ ತುಂಬಾ ಸಾಮಾನ್ಯದವರು. ನಮ್ಗೆಲ್ಲ ಏನಪ್ಪಾ ಅಂದ್ರೆ ಹೊಟ್ಟೆ ತುಂಬಾ ಊಟ ಮಾಡಿ ಮೈ ತುಂಬಾ ಒಡವೆ ಹಾಕೊಂಡು ಎಲ್ಲ ಮದ್ವೆ ಮನೆ ಫಂಕ್ಷನ್ಗಳಲ್ಲಿ ಚೆನ್ನಾಗಿ ಓಡಾಡ್ಕೊಂಡು ನೆಮ್ಮದಿಯಾಗಿ ನಾನು ಕಾರ್ ತಗೊಂಡೆ ಬಂಗ್ಲೆ ತಗೊಂಡೆ ಅಂತ ಓಡಾಡ್ಕೊಂಡು ಇಲ್ಲೂ ಸುಖವಾಗಿದ್ದು ಭಗವಂತನ ಹತ್ರನೂ ಸುಖವಾಗಿ ಹೋಗೋಣ. ದಟ್ ಈಸ್ ವಾಟ್ ನಮ್ಮ ಒಂದು ಧ್ಯೇಯ. ಸೊ ಅದಕ್ಕೆ ಏನ್ ಮಾಡಿದ್ರೆ ನಮ್ಮ ಹತ್ರ ಫಂಡಿಂಗ್ ಬರುತ್ತೆ. ಇವಾಗ ನೀವು ಒಂದು 5 ಸ್ಟಾರ್ ಹೋಟ್ಲು, 7 ಸ್ಟಾರ್ ಹೋಟ್ಲು, ಇಲ್ಲ ಹೈ ಕ್ಲಾಸ್, ನಾವು USA ಹೋಗ್ಬೇಕು, ಅಲ್ಲಿ ಕ್ಯಾಲಿಫೋರ್ನಿಯಾಕ್ ಹೋಗ್ಬೇಕು, ಕೆನಡಾಗ್ ಹೋಗ್ಬೇಕು, ಎಲ್ಲೋ ಹೋಗ್ಬೇಕು ಅಂತ ಅನ್ಕೊಳ್ಳಿ. ಅಲ್ಲಿ ಹೋದಾಗ ಅಲ್ಲಿ ಬದುಕ್ಬೇಕು ಅಂದ್ರೆ ಅಷ್ಟೇ ದುಡ್ಡು ನಮ್ಮ ಹತ್ರ ಇರ್ಬೇಕು ಅಲ್ವಾ? ಹೈ ಬದುಕ್ಬೇಕು ಅಂದ್ರೆ ಆ ದುಡ್ಡು ಎಲ್ಲಿ ಸಿಗುತ್ತೆ ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಅದೆಷ್ಟು ತಗೊಳ್ತೀರೋ ಅದು ನಿಮಗ್ ಬಿಟ್ಟಿದ್ದು, ನನಗಂತೂ ಸಂಬಂಧಪಟ್ಟಿಲ್ಲ. ನಾನು ದಾರಿ ತೋರಿಸಿದೀನಿ, ತಗೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಓಕೆ, ಸರಿ. ನಾನು ಈಗ ಇಷ್ಟು ತನಕ ಹೇಳ್ದೆ ಕಥೆನ. ಯಾರಿಗಾರು ಏನಾದ್ರು ಕ್ವೆಶ್ಚನ್ ಇದ್ರೆ ಇದಕ್ ಸಂಬಂಧಪಟ್ಟಾಗ ಮಾತ್ರ ಕೇಳಿ, ನಾನು ಆನ್ಸರ್ ಮಾಡ್ತೀನಿ, ನಂಗೆ ಗೊತ್ತಿದ್ರೆ ಮಾತ್ರ. ನಮಸ್ತೆ ಅಮ್ಮ. ನಮಸ್ತೆ, ಹೇಳಿ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಹಾ, ಆ ಮತ್ತೆ ಇದು ಆರಿಕ್ಯುಲರ್ ನಲ್ಲಿ ಶೋಲ್ಡರ್ ಪಾಯಿಂಟ್ಸ್ ಎಲ್ಲಿದೆ? ಅದು ಮಸಲ್ಸ್ ತುಂಬಾ ವೀಕ್ ಆಗೋಗಿದೆ ನಂದು ಶೋಲ್ಡರ್ದು. ಅಲ್ಲಿ ಓಕೆ. ಯಾವ ಪಾಯಿಂಟ್ ಇದೆ ಆರಿಕ್ಯುಲರ್ ನಲ್ಲಿ? ಶೋಲ್ಡರ್ಸ್ ಅಂತ ಹೇಳಿದ್ರೆ ಇಲ್ಲಿ ಬರುತ್ತೆ, ಯು ಕ್ಯಾನ್ ಸಿ ಶೋಲ್ಡರ್ಸ್. ಓಕೆ, ಕಿವಿಯಿಂದ Okay. ಕುತ್ತಿಗೆಯಿಂದ ಒಂಚೂರು ಕೆಳಭಾಗ, ದಟ್ ಮೀನ್ಸ್ ಈ ಪ್ಲೇಸ್ ಶೋಲ್ಡರ್ಸ್ ಬರುತ್ತೆ. ಈ ಪ್ಲೇಸ್ ಶೋಲ್ಡರ್ಗೆ ಬರುತ್ತೆ. ಓಕೆ, ಸರಿ, ಥ್ಯಾಂಕ್ ಯು. ವೆಲ್ಕಮ್. ಶಾಂತಮ್ನವರು ಅನ್ಮ್ಯೂಟ್ ಮಾಡ್ಕೋಬೇಕು, ಮಾಡ್ಕೊಳ್ಳಿ. ಬಂತ್ ನೋಡಿ, ಅನ್ಮ್ಯೂಟ್ ಅಂತ ಕೊಡಿ. ಇದು ಕಲಿಗಾಲ ಅಮ್ಮ. ಕೆಲವು ಋಷಿಗಳು ಹೇಳೋ ಪ್ರಕಾರ ಕಲಿಗಾಲ ಇದು. ಕೆಲವರು ಹೇಳ್ತಿದ್ದಾರೆ ಕಲಿಗಾಲ ಮುಗ್ದು ಶಕ್ತಿ ಯುಗ ಅಂತ ಹೇಳ್ತಿರ್ತಾರೆ. ಕಲಿಗಾಲ ಮುಗ್ದಿದೆ, ಶಕ್ತಿ ಯುಗ, ಸಂಧಿಕಾಲ ಅಂತೆಲ್ಲ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ 3 ಕಾಲ್ ಮೇಲೆ ಅಧರ್ಮ ನಿಂತ್ಕೊಂಡು 1 ಕಾಲ್ ಮೇಲೆನೆ ಧರ್ಮ ನಿಂತ್ಕೊಂಡಿರುವಂತದ್ದು. ಆದ್ರೆ ಬೇರೆ ಎಲ್ಲ ಯುಗಗಳಲ್ಲೂ ಭಗವಂತನ ಪಡಿಬೇಕು, ಧ್ಯಾನ ಯೋಗಗಳು ಮಾಡ್ಬೇಕು ಅಂದ್ರೆ ನಿಮ್ಗೆ ತುಂಬಾ ಅತಿ ಅದ್ಭುತವಾದ ಸಮಯ ಸಿಗುತ್ತೆ, ಅತಿ ಅದ್ಭುತವಾದ ಸಲಕರಣೆಗಳು ಸಿಗುತ್ತೆ. ಆದ್ರೆ ಕಲಿಯುಗದಲ್ಲಿ ನೀವೊಂದು ಯಜ್ಞ ಯಾಗ ಮಾಡ್ಬೇಕು ಅಂತ ಹೇಳಿದ್ರು ನಂದಿನಿ ತುಪ್ಪದಲ್ಲಿ, ಬೆಂಗಳೂರಂತ ಊರಲ್ಲಿ ಯಜ್ಞ ಯಾಗಾದಿಗಳು ಮಾಡ್ತಾರೆ. ಅದ್ರಲ್ಲಿ ಬರುವಂತದ್ದು ಅರ್ಧ ಎಮ್ಮೆ, ಇನ್ನೊಂದ್ ಸ್ವಲ್ಪ ಇದು ಏನ್ ಹೇಳ್ತಾರೆ, HF ದನಗಳದು ತುಪ್ಪ ಬರುತ್ತೆ. ಅಂದ್ರೆ ಅದು ಶುದ್ಧವಾಗಿದೆ ಅಂತ ನಾವ್ ಅನ್ಕೊಳ್ತೀವಿ, ಬಟ್ ಅಲ್ಲೇನಾಗತ್ತೆ ಅಂತ ಹೇಳಿದ್ರೆ ಹಂದಿ ಮತ್ತೆ ದನದ್ದು ಎರಡರದ್ದು ಮಿಕ್ಸು HF. ಎಮ್ಮೆ ನಾರ್ಮಲಿ ನಾವು ಉಪಯೋಗಿಸಲ್ಲ ಯಾವ್ದಕ್ಕೂ, ಅದು ಶುದ್ಧ ಕಾರ್ಯಗಳಿಗೆ. ಜಸ್ಟ್ ಥಿಂಕ್ ಮಾಡಿ, ಇಂಥ ಒಂದು ಸಿಚುವೇಶನ್ ಇಟ್ಕೊಂಡು ನಾವು ಈ ಬ್ರಹ್ಮಾಂಡದಲ್ಲಿ ಬದುಕ್ತಿದೀವಿ ಅಂದಾಗ ನಮ್ಗೆ ಖಂಡಿತ ಅಜ್ಞಾನ ಆವರಿಸ್ಕೊಳ್ಳುತ್ತೆ. ಈ ಎಲ್ಲ ಸಮಯದಲ್ಲೂ ಒಂದೇ ಒಂದು ಕ್ಷಣ ಭಗವನ್ ನಾಮ ಸ್ಮರಣೆ ಮಾಡಿದ್ರೆ ಅದ್ರ ಪುಣ್ಯನೇ ಜಾಸ್ತಿ. ಅದಕ್ಕೆ ತಿಳಿದಂತವರೆಲ್ಲ ಹೆಚ್ಚಾಗಿ ಕಲಿಯುಗದಲ್ಲೇ ಹುಟ್ಟು ಬರ್ತಾರೆ, ದೇವತೆಗಳಾಗಿರ್ಬೋದು, ಋಷಿಮುನಿಗಳಾಗಿರ್ಬೋದು. ಯಾಕೆಂದ್ರೆ ಬೇರೆ ಎಲ್ಲ ಯುಗಗಳಲ್ಲೂ ನೀವು ಸತ್ಯಯುಗದಲ್ಲಿ ಸಾವಿರಾರು ಲಕ್ಷಾಂತರ ವರ್ಷ ಜಪ ಮಾಡ್ಬೇಕು, ಯಾಕಂದ್ರೆ ಆಯುಷ್ಯನೇ ಅಷ್ಟಿದೆ. ತ್ರೇತಾದಲ್ಲಿ 1000 ವರ್ಷ, ಆ ಇದು ತ್ರೇತಾ. ದ್ವಾಪರದಲ್ಲಿ 100 ವರ್ಷ, ಕಲಿಯುಗದಲ್ಲಿ ಬದುಕೋದೇ 100 ವರ್ಷ. 16 ವರ್ಷನೂ ಬೇಕಾಗಿಲ್ಲ, ಕೆಲವಾರು ತಿಂಗಳುಗಳಲ್ಲೇನೆ ನಿಮ್ಗೆ ಫಲ ಲಭಿಸುತ್ತೆ. ಅದಕ್ಕೆ ಕಲಿಯುಗ ಸರ್ವಶ್ರೇಷ್ಠ. ಆದ್ರೆ ಅದಕ್ಕೆ ಶುಕಮುನಿಗಳು ಕೂಡ ಅವರು ಭೂಮಿಗೆ ಬರುವಾಗ 11 ವರ್ಷ ತಾಯಿ ಗರ್ಭದಲ್ಲಿ ಹಾಗೆ ಇದ್ದು ಆಮೇಲೆ ಅವರು ಇದಾಗಿದ್ದು, ಏನ್ ಹೇಳ್ತಾರೆ, ಹೊರಗ್ ಬಂದಿದ್ದು ನಾರದರ ಉಪದೇಶದಿಂದ. ಸೊ ಇದು ಒಂದು ಆಧ್ಯಾತ್ಮಿಕತೆನೂ ಅಲ್ಲ, ನಂಗೆ ತಿಳಿದಿರೋ ಮಟ್ಟಿಗೆ ನಾನು ಹೇಳಿದೀನಿ. ಸರಿ, ಈಗ ಮೆಡಿಟೇಷನ್ ಸ್ಟಾರ್ಟ್ ಮಾಡೋಣ. ಎಲ್ಲಾರು ಕೈಗಳನ್ನ ಜೋಡಿಸಿ, ಕಣ್ಣುಗಳನ್ನ ಮುಚ್ಚಿ, ನಿಮ್ಮ ನಿಮ್ಮ ಮನೆ ದೇವರುಗಳಿಗೆ
ಗ್ರಾಮ ದೇವರಿಗೆ, ಇಷ್ಟ ದೇವರಿಗೆ, ಹಾಗೆ ಕುಲ ಗುರುಗಳಿಗೆ, ಇಷ್ಟ ಗುರುಗಳಿಗೆ, ಹೆತ್ತಂತ ತಂದೆ ತಾಯಿಗಳಿಗೆ, ನಿಮ್ಮ ದೇಹಕ್ಕೆ, ಸಕಲ ದೇವಾನು ದೇವತೆಗಳಿಗೆ, ಎಲ್ಲ ಕುಲ ಕುಲ ಬಾಂಧವರಿಗೆ, ಸಮಾಜಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈ ದಿನವನ್ನ ನೀವು ನನಗೆ ಕೊಟ್ಟಿದ್ದೀರಾ. ಈ ಒಂದು ಕ್ಷಣದಲ್ಲಿ ನಾನೊಂದು ಮಾಡುತ್ತಿರುವ ಸಾಧನೆ ನನ್ನ ಎಲ್ಲಾ ಕ್ಷೇತ್ರದಲ್ಲೂ ಉನ್ನತೋನ್ನತ ಅಭಿವೃದ್ಧಿಯನ್ನ ತಂದುಕೊಟ್ಟು ನನ್ನನ್ನ ಕಾಪಾಡ್ಲಿ ಅಂತ ಕೇಳ್ಕೊಳ್ಳುತ್ತಾ, ಈ ಒಂದು ಧ್ಯಾನ ಅನ್ನುವಂತ ಯಜ್ಞವನ್ನ ಮಾಡ್ತಾ ಇದ್ದೇನೆ. ಇದು ಸಫಲವಾಗ್ಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ಳಿ. ಸುಖ, ಸಂತೋಷ, ಸಮೃದ್ಧಿ, ನೆಮ್ಮದಿಯನ್ನ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊಳ್ತಾ, ನಿಮ್ಮ ಶ್ವಾಸಕೋಶದ ಮೇಲೆ ಅಂದ್ರೆ ನಿಮ್ಮ ಧ್ಯಾನ, ಯಾರ್ಯಾರಿಗೆ ಕಪಾಲಭಾತಿ ಮಾಡ್ಬೇಕು ಅನ್ಸುತ್ತೋ ಅವ್ರು ಕಪಾಲಭಾತಿಯನ್ನ ಮಾಡಿ. ಯಾರ್ಯಾರು ಅನುಲೋಮ ವಿಲೋಮದಲ್ಲೇ ನಿಮ್ಮ ಪ್ರಾಣ ಶಕ್ತಿಯನ್ನ ಒಳಗಡೆ ತಗೊಂಡು ಅದ್ರ ಮೇಲೆ ಗಮನ ಕೊಡಕ್ಕಾಗುತ್ತೋ ಅವರೆಲ್ಲ ಅನುಲೋಮ ವಿಲೋಮದ ಮೇಲೆ ವರ್ಕ್ ಮಾಡಿ. ಯಾರ್ಯಾರಿಗೆ ಭಸ್ತ್ರಿಕಾ ಪ್ರಾಣಾಯಾಮ ಮಾಡಿದ್ರೆ ನನ್ಗೆ ಶ್ವಾಸದ ಮೇಲೆ ಗಮನ ನಿಲ್ಸುತ್ತೆ ಅನ್ಸುತ್ತೋ 5-5, 10 ಭಸ್ತ್ರಿಕಾ ಆಗ್ಬೋದು, ಕಪಾಲ್ಭಾತಿ ಆಗ್ಬೋದು, ಇಲ್ಲ ಅನುಲೋಮ ವಿಲೋಮ ಆಗ್ಬೋದು. ಇದ್ರ ಮೇಲೆ ಗಮನವನ್ನ ಕೊಡಿ. ಸೊ ಮೂಲಾಧಾರ ಚಕ್ರದಲ್ಲಿ ಯಾರ್ಯಾರಿಗೆ ಆರೋಗ್ಯದಲ್ಲಿ ತೊಂದರೆ ಇದೆ ಅವರು ಕಪಾಲಭಾತಿಯನ್ನ ಮಾಡಿ. 1 ನಿಮಿಷ ನೋಡಿ ಕಪಾಲಭಾತಿ ಮಾಡೋದು ಹೇಗ್ ಮಾಡೋದು ಅಂದ್ರೆ, ಹೀಗೆ ಇಟ್ಕೊಳ್ತೀರಾ, ಈ ತರ ಒಂದು 10-15 ಕಪಾಲಭಾತಿ ಮಾಡಿ ಸಾಕು. ನೋಡಿ, ಅವಾಗ ಆಟೋಮೆಟಿಕ್ ಆಗಿ ನಿಮ್ಮ ಉಸಿರಾಟದ ಪ್ಯಾಟರ್ನ್ ಚೇಂಜ್ ಆಗತ್ತೆ, ನಿಮ್ಮ ಲೈಫ್ ಪ್ಯಾಟರ್ನ್ ಚೇಂಜ್ ಆಗತ್ತೆ. ಉಸಿರಾಟ ಚೇಂಜ್ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಪ್ಯಾಟರ್ನ್ ಗಳು ಚೇಂಜ್ ಆಗತ್ತೆ. ಓಕೆ, ಸೊ ಅನುಲೋಮ ವಿಲೋಮ ಮಾಡುವವರು ಈ ತರ ಇದು ಅನುಲೋಮ ವಿಲೋಮ. ಭಸ್ತ್ರಿಕಾ ಪ್ರಾಣಾಯಾಮದವರು ಈ ತರ ಒಂದು 5-6 ಮಾಡಿ. ನಾನು ಅಷ್ಟೇ ನಿಮಗೆ ಇದು ಕೊಡ್ತಾ ಇರೋದು, ಏನ್ ಹೇಳ್ತಾರೆ, ಅನುಮತಿಯನ್ನ ಕೊಡ್ತಾ ಇರೋದು. ಅದ್ರ ಮೇಲ್ ಮಾಡಿ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಾನ್ ಜವಾಬ್ದಾರಿ ತಗೊಳಕ್ ರೆಡಿ ಇಲ್ಲ. ಸೊ 5-10 ಮಾಡಿ ಸಾಕು. ಅನುಲೋಮ ವಿಲೋಮ ಕಪಾಲಭಾತಿ ನೀವ್ ಯಾರಾದ್ರೂ ಕರೆಕ್ಟ್ ಆಗಿ ಲೈವ್ ಇರೋಂತ ಗುರುಗಳ ಹತ್ರ ತಗೊಳ್ಳಿ. ಓಕೆ, ಸೊ ಮಾಡಿ. ಹಿಂದೆ ಒಂದು ಕಾಲ ಇತ್ತು, ನೀವು ತಪಸ್ಸು ಏನಾದ್ರು ಮಾಡುವಾಗ ನಿಮ್ ಮನ್ಸು ಡಿಸ್ಟ್ರಾಕ್ಟ್ ಮಾಡ್ಬೇಕು ಅಂದ್ರೆ ಇಂದ್ರಾದಿ ದೇವತೆಗಳು ಅಪ್ಸರೆಯರನ್ನ, ಗಂಧರ್ವರನ್ನ ಕಳಿಸ್ಕೊಡ್ತಾ ಇದ್ರು. ಈಗಿನ ಕಾಲದಲ್ಲಿ ಜಾಸ್ತಿ ಖರ್ಚಿಲ್ಲ ಇಂದ್ರಾದಿ ದೇವತೆಗಳಿಗೆ. ಒಂದು ಆಂಡ್ರಾಯ್ಡ್ ಮೊಬೈಲು ಇಲ್ಲ ಐಫೋನ್ ಕೊಡಿಸ್ಬಿಟ್ಟು ಅಂದ್ರೆ ಆಟೋಮೆಟಿಕ್ ಆಗಿ ಡಿಸ್ಟ್ರಾಕ್ಷನ್ ಆಗ್ಬಿಡ್ತಾರೆ. ಸೊ ಅವಾಗೆಲ್ಲ ತುಂಬಾ ಖರ್ಚಿರ್ತಾ ಇತ್ತು, ಅವ್ರನ್ನ ಹುಟ್ಟಿಸ್ಬೇಕಿತ್ತು, ಕಳಿಸ್ಬೇಕಿತ್ತು ಅಂತ. ಇವಾಗೇನಿಲ್ಲ, ಜಸ್ಟ್ ಒಂದು 10-15 ರೂಪಾಯಿ ಅವನಿಗೆ ಎಂತವನಿಗೆ ಆಗ್ಲಿ ಒಂದು 15,000 ರೂಪಾಯಿ ಕೈಗೆ ಹೊಂಚಿಸ್ಬಿಡ್ತು ಅಂತ ಹೇಳಿದ್ರೆ ಇಂದ್ರಾದಿ ದೇವತೆಗಳು ಕಷ್ಟಪಟ್ಟು ಅವ್ನು ಡಿಸ್ಟ್ರಾಕ್ಟ್ ಆಗ್ಬಿಡ್ತಾನೆ. ಸೊ ಹಾಗಾಗಿ, ಆದ್ರೆ ನೀವು ಅದೇ ಉಪಕರಣವನ್ನ ತಗೊಂಡು ಸಾಧನೆ ಮಾಡ್ತಾ ಇದ್ದೀರಾ. ದಯವಿಟ್ಟು ಉಸಿರಿನ ಮೇಲೆ ಗಮನ ಇಟ್ಕೊಂಡು ಸಾಧನೆ. ಇದೊಂದು 15-20 ನಿಮಿಷ ನಿಮ್ ಲೈಫಿನ ಉತ್ತಮವಾದ ಸಮಯ ಆಯ್ತು.
ಉಸಿರಾಟದ ಮೇಲಿನ ಗಮನ ಎಷ್ಟು ಜನರಿಗೆ ದೇಹದ ಎಲ್ಲ ಭಾಗಗಳಲ್ಲೂ ಆಗ್ತಾ ಇದೆ ಗಮನಿಸಿ. ಇಡೀ ದೇಹದ ಎಲ್ಲಾ ಪಾರ್ಟ್ಗಳು ಕೂಡ ಉಸಿರಾಡ್ತಿದೆ, ಅಲ್ಲಿ ಉಸಿರು ಹೋಗ್ತಿದೆ ಅಂತ ಎಷ್ಟು ಜನಕ್ಕೆ ಅನ್ನಿಸ್ತಾ ಇದೆ?
ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಕೈಗಳನ್ನ ಉಜ್ಜಿ ಕಣ್ಣಿನ ಮೇಲೆ ಇಟ್ಕೊಳ್ಳಿ. ಓಕೆ, ಯಾರಾದ್ರೂ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳೋರಿದ್ರೆ ಹಂಚ್ಕೊಳ್ಬಹುದು. ಏನಾದ್ರೂ ಅನುಭವ ಆಯ್ತಾ, ಹೇಗ ಅನ್ನಿಸ್ತು? ನಾನೀಗ ವಿಡಿಯೋ ಇದನ್ನ ಎಲ್ಲ ಕಡೆ ಗ್ಯಾಲರಿ ಮೋಡಲ್ ಹಾಕ್ತಾ ಇದ್ದೀನಿ. ಏನಾದ್ರೂ ಅನುಭವಗಳಾಗಿದ್ದು ನಿಮ್ಗೆ ಹಂಚ್ಕೋಬೇಕು ಅಂತ ಅನ್ಸಿದ್ರೆ ಹಂಚ್ಕೊಳ್ಬೋದು. ನಮಸ್ತೆ ಮೇಡಮ್. ನಮಸ್ತೆಪ್ಪ. ಇದು ಈ ಮುದ್ರೆ ಹಾಕಿದ್ದೆ, ಇದು ಸಡನ್ ಆಗಿ ಹಿಂಗೆ ಶೇಕ್ ಆಯ್ತು ಓಕೆ ಇದ್ದಾಗ. ಆಮೇಲೆ ಇದು ಒಂದ್ ಸ್ವಲ್ಪ ಭುಜ ಹಿಂಗೆ ಎಳ್ದಂಗಾಯ್ತು. ಓಕೆ ಅಷ್ಟೇ. ಧ್ಯಾನ ಚೆನ್ನಾಗಾಯ್ತು. ಓ ಒಂದ್ ಸ್ವಲ್ಪ ಆತರ ಶೇಕ್ ಆಯ್ತು. ಸರಿ ಸರಿ ಸರಿ, ಓಕೆ, ಆಗತ್ತೆ. ಏನಂತ ಹೇಳಿದ್ರೆ, ನೀವು ಹೋಗ್ತಾ ಹೋಗ್ತಾ ಬರೀ 15 ನಿಮಿಷ ಸಾಕು ನಾವು ಇದು ಮಾಡ್ತಾ ಇರೋದು, ಜಾಸ್ತಿನೂ ಅವಶ್ಯಕತೆ ಇಲ್ಲ. 15 ನಿಮಿಷದಲ್ಲೇ ಏನಾಗತ್ತೆ ಅಂದ್ರೆ ದೇಹದ ಎಲ್ಲಾ ಭಾಗಗಳು ಉಸಿರಾಡ್ತಿವೆ ಏನೋ ಅಂತ ಅನ್ಸುತ್ತೆ. ಅರ್ಥ ಆಯ್ತಲ್ಲ? ಹೋಗ್ತಾ 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 ಈ ಬೆರಳುಗಳು ಕೂಡ ಉಸಿರಾಡತ್ತೆ, ಈ ಕೈಗಳು ಉಸಿರಾಡತ್ತೆ, ಈ ಮುಖ, ಈ ಕಣ್ಣು, ಈ ಕಿವಿ, ಈ ತುಟಿ, ಹೊಟ್ಟೆ, ಕಾಲುಗಳು, ತೊಡೆಗಳು, ಮೊಣಕಾಲುಗಳು ಎಲ್ಲ ಉಸಿರಾಡುತ್ತೇನೋ ಅನ್ನೋ ಲೆವೆಲಿಗೆ ಬರುತ್ತೆ. ಇದು ದೇಹದ ಮೇಲೆ ಹಾಕುವಂಥದ್ದು. ಜೊತೆಗೆ ನಿಮ್ಮ ಪ್ರಾಣಮಯ ಕೋಶಗಳಲ್ಲಿ ಪ್ರಾಣಮಯ ಶಕ್ತಿ ಇದ್ರಲ್ಲೆಲ್ಲ ನಿಮ್ಗೆ ಏನಾಗತ್ತೆ ಅಂತ ಹೇಳಿದ್ರೆ, ಆ ಕೋಶಗಳು ಆಟೋಮೆಟಿಕ್ ಆಗಿ ಡೆವಲಪ್ ಆಗ್ಲಿಕ್ಕೆ ಶುರು ಆಗುತ್ತೆ. ನಿಮ್ಮ ಸೂಕ್ಷ್ಮ ಶರೀರಗಳು ಸ್ಟ್ರಾಂಗ್ ಆಗ್ಲಿಕ್ಕೆ ಶುರು ಆಗತ್ತೆ. ನಿಮ್ಮ ದೇಹದ ಜೀವಕೋಶಗಳು ಆಟೋಮೆಟಿಕ್ ಆಗಿ ಹೀಲ್ ಆಗ್ಲಿಕ್ಕೆ ಶುರು ಆಗುತ್ತೆ. ನಾವು ಒಂದು ರಾತ್ರಿ ಮಲಗಿದ್ದು ಈ 15 ನಿಮಿಷದ ಮೇಲೆ ನಾವು ಉಸಿರಾಟದ ಮೇಲೆ ಗಮನ ಕೊಟ್ಕೊಂಡು ಮಾಡಿದ್ಯಲ್ಲ, ಒಂದು ರಾತ್ರಿಯ ನಿದ್ರೆಯನ್ನ ಕೊಡುತ್ತೆ. ಅಂದ್ರೆ ಈ ಒಂದು 15 ನಿಮಿಷ ನೀವು ಇವಾಗ ಮಾಡಿದ್ರಿ, ಇದನ್ನ ನಾವು ಮುಂದೆ ಹೋಗ್ತಾ ಹೋಗ್ತಾ ಅರ್ಧ ಗಂಟೆಗೆ ತಗೊಂಡು ಹೋಗೋಣ. ನಾನು ಯಾಕೆ ಇದನ್ನ ಕಡಿಮೆನೆ ಮಾಡಿಸ್ತಿದ್ದೀನಿ ಅಂದ್ರೆ, ಎಲ್ರಿಗೂ ಅಭ್ಯಾಸ ಆಗ್ಲಿ, ಮನಸ್ಸು ಅಲ್ಲಿಗೆ ಬರ್ಲಿ ಅನ್ನೋ ಕಾರಣಕ್ಕೆ. ಸತತವಾಗಿ ನಾನು ಇನ್ಮೇಲೆ ಸ್ಟಾಪ್ ಮಾಡಲ್ಲ ಇದನ್ನ. 4 ಗಂಟೆ ಅಥವಾ 4:15 ಇದು ಎರಡು ನೆನ್ಪಿಟ್ಕೊಳ್ಳಿ. ಮತ್ತೆ ಅಲ್ಲಿರುವಂತ ಇವತ್ತಿನ ಲಿಂಕು ಇದು ಪರ್ಮನೆಂಟ್ ಇರುತ್ತೆ. ಓಕೆ, ಈ ಲಿಂಕ್ ಅನ್ನ ನೀವು ಯಾವಾಗ ಕ್ಲಿಕ್ ಮಾಡಿದ್ರು ಸಂಜೆ 4 ಅಥವಾ 4:15 ಕ್ಲಾಸ್ ಇದ್ದಾಗ, ನಾನು 4:15 ಕಾಮನ್ ಅಂತ ಅನ್ಕೊಳ್ಳಿ. ಸಪೋಸ್ 4 ಗಂಟೆಗೆ ಮಾಡ್ತೀನಿ ಅಂದ್ರೆ ಮಾತ್ರ ಇನ್ಮೇಲೆ ಇನ್ಫಾರ್ಮ್ ಮಾಡ್ತೀನಿ. ಇಲ್ಲ ಅಂದ್ರೆ ಎಲ್ಲರೂ 4:00 ರೆಡಿ ಆಗ್ಬಿಡಿ. ಸೊ ಓಕೆ ಓಕೆ ಓಕೆಪ್ಪ. ನನ್ಗೇನೋ ಹೀಗೆ ಏನೋ ಒಂದು ಅನುಭವಗಳಾಗ್ತಾ ಇದೆ. ನಮ್ಮ ತಲೆಯಲ್ಲಿ ತುಂಬಾ ಇರುವಂತ ಕೊಳಚೆಗಳು ಹೊರಗಡೆ ಹೋಗುತ್ತೇನೋ, ಆ ಕಸ ಎಲ್ಲ ಹೊರಗಡೆ ಹೋಯ್ತೇನೋ ಅನ್ನೋ ಲೆವೆಲಿಗೆ ಶ್ವಾಸದ ಮೇಲೆ ಉಸಿರಾಟ ಕೊಡೋದ್ರಿಂದ ನಂಗೆ ಅನುಭವ ಆಯ್ತು. ಬೇರೆ ಯಾರಿಗಾದ್ರು? ಹರೇ ಕೃಷ್ಣ ಮ್ಯಾಮ್. ಹರೇ ಕೃಷ್ಣ ಮ್ಯಾಮ್, ಮತ್ತೆ ಹಾರನ ಸೆನ್ಸ್ ಆಗ್ತಾ ಇತ್ತು. ಹಾ, ಹಾರ ಸೆನ್ಸ್ ಆಯ್ತು, ಮತ್ತೆ ಬಾಡಿ ಎಲ್ಲ ಸೆನ್ಸ್ ಹೀಲಿಂಗ್ ಆಗ್ತಾ ಇತ್ತು. ಓಕೆ, ಮತ್ತೆ ದತ್ತಾತ್ರೇಯ ಸ್ವಾಮಿಗಳು ಬಂದ್ರು. ಹಾ, ದತ್ತಾತ್ರೇಯ ಸ್ವಾಮಿಗಳು ಕಾಣಿಸ್ಕೊಂಡ್ರು. ಓಕೆ, ಆಮೇಲೆ ವಯಲೆಟ್ ಮತ್ತೆ ಯೆಲ್ಲೋ 2 ಅಲೆಗಳು ಬರ್ತಾ ಇತ್ತು. ಓಕೆ, ಆಗ್ಲಿ ಅಪ್ಪ. ಇನ್ನು ಬರ್ತಾ ಇತ್ತು, ಲಾಸ್ಟ್ ಅಲ್ಲಿ ಯೆಲ್ಲೋ ಮತ್ತೆ ವಯಲೆಟ್ 2 ಬರ್ತಾ ಇತ್ತು. ಅಷ್ಟ ಸ್ಟಾಪ್ ಮಾಡಿದ್ರಲ್ಲ, ಹೌದು, ಸುಮ್ನಾದೆ. ಎಲ್ಲರಿಗೂ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ನೀವು ಮಂತ್ರ ಜಪದ ಪ್ರಾಮುಖ್ಯತೆ ಹೇಳ್ತಾ ಇದ್ದಾಗ ಅದನ್ನು ಕೇಳ್ತಾ ಕೇಳ್ತಾ ಕೇಳ್ತಾನೆ ಇರುವ ಅನ್ಸ್ತದೆ. ಭಗವಂತ ಅವನವನ ಭಕ್ತಿಗೆ ಏನೇನ್ ಬೇಕೋ ಅದನ್ನ ಎಲ್ಲೆಲ್ಲಿಂದನೋ ಕೊಡಿಸ್ತಾನೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಇವತ್ತು ಹೇಳಿದ್ರಲ್ಲ, ಅದು ಮತ್ತೆ ನಾವು ಕೇಳ್ಬೋದಾ? ಅಂದ್ರೆ ನಿಮ್ಗೆ ರೆಕಾರ್ಡ್ ಸಿಗುತ್ತಾ ಆತರ ಅಂತ? ಹಾ, ನಾನು ಯೂಟ್ಯೂಬ್ ಅಲ್ಲಿ ನನ್ನ ಚಾನೆಲ್ ಅಲ್ಲಿ ಇದೆ ನೋಡಿಯಪ್ಪ. ಈಗ ಎಷ್ಟು ದಿನದ ಇದೆಯೋ ಪ್ರತಿ ದಿನದ್ದು ನಾನು ಅಪ್ಲೋಡ್ ಮಾಡ್ತೀನಿ.
ಏನೋ ಇವತ್ತಿಂದ ನಾಳೆ ಅಪ್ಲೋಡ್ ಮಾಡ್ಬೋದು, ಬಟ್ ಅಪ್ಲೋಡ್ ಮಾಡ್ತೀನಿ. ನಾನು ಇಟ್ಕೊಂಡಾದ್ರೂ ಏನ್ ಮಾಡ್ಲಿ, ಇದನ್ನ ನಿಮ್ಗೆ ಎಲ್ರಿಗೂ ಫ್ರೀ ಆಗೇ ತಾನೇ ಕೊಡ್ತಾ ಇರೋದು. ಇದನ್ನ ನೀವು ಬೇಕು ಅಂದಾಗ ಪ್ರಾಕ್ಟೀಸ್ ಮಾಡೋದಕ್ಕೆ ನಿಮ್ಗೆ ಅಲ್ಲಿ ಸಿಕ್ಕೇ ಸಿಗತ್ತೆ. ಜ್ಞಾನ ಶೃಂಖಲ ಅಂತ ನಂದು ಒಂದು ಇದಿದೆ ಹಾ ಹಾ ಪ್ಲೇ ಲಿಸ್ಟ್. ಆ ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೆ ಡೇ ಬೈ ಡೇ ಒಂದೊಂದು ವಿಡಿಯೋ ಅಪ್ಲೋಡ್ ಆಗ್ತಾ ಇರುತ್ತೆ. ನೀವು ಅದನ್ನ ಇದು ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಮೇಡಮ್. ವೆಲ್ಕಮ್ ಪಾ. ನೀವು ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಸಿಕ್ಬಿಡತ್ತೆ, ತಲೆ ಕೆಡಿಸ್ಕೋಬೇಡಿ. ಹ್ಮ್ ಮೇಡಮ್ ಟೆಲಿಗ್ರಾಮ್ ನಲ್ಲಿ ತಗೋಬೇಕಂದ್ರಲ್ಲ ಮೇಡಮ್ ಅದು? ಟೆಲಿಗ್ರಾಮ್ ಅಲ್ಲಿ ನಾನು ಇನ್ಮೇಲೆ ಟೆಲಿಗ್ರಾಮ್ ಅಲ್ಲೂ ಪೋಸ್ಟ್ ಮಾಡ್ತೀನಿ ಈ ವಿಡಿಯೋಗಳನ್ನ. ಯಾಕೆಂದ್ರೆ ಟೆಲಿಗ್ರಾಮ್ ಅಲ್ಲಿ ಒಂದ್ಸಲ ಮಾಡಿದ್ದಿದ್ದೆಲ್ಲ ಲೈಫ್ ಟೈಮ್ ಅಲ್ಲೇ ಇರುತ್ತೆ. ನಾನ್ ಮತ್ತೆ ಮತ್ತೆ ಹೇಳೋದು ಮತ್ತೆ ಮತ್ತೆ ಮಾಡೋದು ಅವಶ್ಯಕತೆ ಇಲ್ಲ. ನಾನು ಇವತ್ತು ಟೆಲಿಗ್ರಾಮ್ ಅಲ್ಲಿ ಇದ್ ಮಾಡ್ತೀನಿ, ಏನ್ ಹೇಳ್ತಾರೆ, ಆ ಆ, ನಮ್ಮ ಏನಪ್ಪಾ ಲಿಂಕ್ ಅನ್ನ, ಡೈಲಿ ಮೆಡಿಟೇಷನ್ ಕ್ಲಾಸ್ ಲಿಂಕ್ ಅನ್ನ ಮತ್ತೆ ಇದು ಕ್ಲಾಸ್ಗಳನ್ನ ಅಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಓಕೆ ಓಕೆಪ್ಪಾ, ನಿನ್ನೆ ನೈಟ್ ಇದು ಹಾಕಿ ಮೇಡಮ್. ಆಯ್ತು. ನೈಟ್ ಇದು ಕ್ಲಾಸ್ ಗ್ರೂಪ್, ಅದು ಆ ಗ್ರೂಪ್ ಅಲ್ಲೇ ಹಾಕ್ತೇನೆ, ಆಯ್ತಾ? ಓಕೆ, ಡೈಲಿ ಇದು ಗ್ರೂಪ್ ಅಲ್ಲಿ ಹಾಕಿ. ಓಕೆ ಸರಿ. ನೈಟ್ ಇರುತ್ತಾ ಮೇಡಮ್ ಕ್ಲಾಸು? ಆ? ರಾತ್ರಿನೂ ಇದೆಯಾ ಮೇಡಮ್ ಕ್ಲಾಸು? ರಾತ್ರಿ ಅದು ರೇಖಿ 1 2 3 ಅವರು ಪೇಡ್ ಕ್ಲಾಸ್ ಇದೆ. ಅದು ಆ ಪೇಮೆಂಟ್ ಜಾಯ್ನ್ ಆದವರಿಗೆ ರೇಖಿ 1 2 3 ಕ್ಲಾಸ್ ಮೇಡಮ್ ಇವತ್ತೈತೆ ಹಂಗಾರೆ? ರಾತ್ರಿ 8:30 ಇಂದ 9 ಗಂಟೆ ಒಳಗಡೆ ಯಾವಾಗಾದ್ರೂ ಇರುತ್ತೆ, ನಾನು ಹೇಳ್ತೀನಿ. ಓಕೆ, ಮೆಸೇಜ್ ಹಾಕ್ತೀನಿ ಎಷ್ಟು ಗಂಟೆಗೆ ಅಂತ. ಅರ್ಧ ಗಂಟೆ ಆದ್ರೂ ಪರವಾಗಿಲ್ಲ, ಡೈಲಿ ಇದ್ದೇ ಇದೆ. ಇವತ್ತು ರೇಖಿ 1 2 3 ಬರೋರೆಲ್ಲರೂ ಫಸ್ಟ್ ಬರೋ ಕ್ಲಾಸಿಗೆ ಬರೋಕ್ ಮುಂಚೆ ಒಂದು 10 ಪ್ರಾಣಾಯಾಮ ಮಾಡ್ಬಿಟ್ಟು ಬನ್ನಿ, ಯಾವ್ದಾದ್ರು ಸರಿ. ನಿಮಗೆ ಊಟ ಆದ್ಮೇಲೆ ಅನುಲೋಮ ವಿಲೋಮನೆ ಈಸಿ ಆಗುತ್ತೆ ಅನ್ಕೊಳ್ತೀನಿ. 10 ಮಾಡಿ. ಮತ್ತೆ ಮುದ್ರೆಗಳು ಕೊಡ್ತೀನಲ್ಲ, ಆ ಮುದ್ರೆಗಳನ್ನ ಯಾವ್ದಾದ್ರು ಒಂದು ಪ್ರಾಕ್ಟೀಸ್ ಮಾಡಿ ಕ್ಲಾಸ್ ಮಾಡುವಾಗ. ದಯವಿಟ್ಟು ಸುಮ್ನೆ ಕುತ್ಕೋಬೇಡಿ, ಹೊಟ್ಟೆ ಮೇಲೆ ಕೈ ಇಟ್ಕೊಳ್ಳಿ, ಅಟ್ಲೀಸ್ಟ್ ನಿಮ್ ದೇಹ ಹೀಲ್ ಆಗ್ಲಿ. ಓಕೆ, ಸರಿ. ನಾವು ನಾಳೆ ಭೇಟಿ ಆಗೋಣ. ಅಲ್ಲಿವರೆಗೂ ನನ್ಗೂ ಒಂದ್ ನಮಸ್ತೆ, ನಿಮ್ಗೂ ಒಂದ್ ನಮಸ್ತೆ. ಎಲ್ರಿಗೂ ಹರೇ ಕೃಷ್ಣ. ರಾಧೆ ರಾಧೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಡಿ. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಡಿ. ಹರೇ ಕೃಷ್ಣ. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ. ಮೇಡಮ್ ಕ್ಲಾಸ್ 4 ಗಂಟೆಯಿಂದ ಶುರು ಮಾಡ್ಬೋದಾ ಸಾಧ್ಯ ಆದ್ರೆ? ಸ್ವಲ್ಪ ಕಷ್ಟ ಆಗ್ತದೆ ಲತಾ ಅವ್ರೆ. ಎಂತಕ್ಕೆ, ಎಂತ ವಿಷಯ? ಅಂದ್ರೆ ಸ್ವಲ್ಪ ನಂಗೆ ಜಾಬಿಂಗ್ ಬರ್ಬೇಕು, ಅದಕ್ಕೆ 5:30 4:30 ಇಂದ. ಹೌದಾ? 4 to 5 ಆದ್ರೆ ಸ್ವಲ್ಪ ಒಳ್ಳೇದಾಗ್ತದೆ, ನೋಡಿ ಸಾಧ್ಯ ಆದ್ರೆ. ಓಕೆ, ಮುಂದಿನ ವಾರದಲ್ಲಿ ನಾನು ಅದನ್ನ ಡೆವಲಪ್ ಮಾಡ್ಕೊಳ್ತೇನೆ, ಆಯ್ತಾ? ಈ ವಾರ ಹೀಗೆ ಹೋಗಿ 4:30, ಬರುವ ಸೋಮವಾರದಿಂದ ನಾನು 4 ಗಂಟೆಗೆ ಕೂತ್ಕೊಳ್ತೇನೆ. ಓಕೆ, ಥ್ಯಾಂಕ್ ಯು ಮೇಡಮ್. ಹರೇ ಕೃಷ್ಣ. ನಮಸ್ತೆ ಮೇಡಮ್. ಹರೇ ಕೃಷ್ಣ. ನಮಸ್ತೆ. ಅದು ನಾನು ಯಾಕೆ 101 ರೂಪಾಯಿ ಫೀಸ್ ಹೇಳಿದ್ರಲ್ಲ ಮೇಡಮ್? ಆ? 101 ರೂಪಾಯಿ ಫೀಸ್ ಹೇಳಿದ್ರಲ್ಲ, ಅದು ಯಾವ ನಂಬರ್ ಕಳ್ಸೋದು ಮೇಡಮ್? ಅದು 831008. ನಾನು ಒಂದ್ ಕೆಲಸ ಮಾಡ್ತೀನಿ. 8310089623. ನಮ್ಮ ದಾನೋಳೆ ಮೇಡಮ್ ಅವ್ರು ಯಾವ್ದೋ ದೇವಸ್ಥಾನದೊಳಗೆ ಹೋಗ್ತಾ ಇದಾರಪ್ಪ. ಯಾವ ದೇವಸ್ಥಾನ ಇದು ಅಂತ ಕೇಳ್ಬೋದಾ? ನಿಮ್ದು ಆಡಿಯೋನೇ ಕೇಳಿಸ್ತಾ ಇಲ್ಲ. ನೀವು ಅವಾಗಿಂದ ಏನೇನೋ ಹೇಳ್ತಿದ್ರೆ ಕೇಳಿಸ್ತಾ ಇಲ್ಲ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕೇಳಿಸ್ತಾ ಇಲ್ಲ ಮೇಡಮ್. ನಾನು 50 ಕಥಾಲಿ ಹಾ, ಪಾಠ ಈಗ ಮಾಡಿದ್ದೆ. ಹಾ. ಇದು ಯಾವ- ನಿಮ್ಮ ರಾಮ ಮಂದಿರ್ ಇದು ಗಾಜರ್ಗಾವ್. ಓಕೆ, ಮಹಾರಾಷ್ಟ್ರದಲ್ಲೇನಾ? ಹಾ, ಮಹಾರಾಷ್ಟ್ರದಾಗ ಗಾಜರ್ಗಾವ್ ಐತ್ ನೋಡ್ರಿ. ಇದ ಶ್ರೀಕೃಷ್ಣ ಮಂದಿರ್ ಐತ್ರಿ. ಹಾ 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 ಹಾ. ಹರೇ ರಾಮ ನಿಮ್ದರ್ಲ. ಇಲ್ಲಿ ಒಂದ ಜೈನ್ ಮಂದಿರ ಐತ್ರಿ, ಪಾರ್ಶ್ವನಾಥ ತೀರ್ಥಂಕರ್ದ. ಮತ್ತ ಇದ ನಿಮ್ಮದ ಇತರದ ಐತ್ ನೋಡ್ರಿ. ಇದ್ ತೋರ್ಸಂತೀರನ? ಹಾ, ತೋರ್ಸ್ರಿ. ನಿಮ್ಮನ್ನೇ ಸ್ವಲ್ಪ ಮಾಡ್ತೀನಿ. ನೋಡ್ರಿ, ಈ ಕಡೆ ತೋರ್ಸ್ತೀರ ನೋಡ್ರಿ. ಒಂದೇ ನೋಡ್ರಿ ಇದು. ಊಟ ಮಾಡಲ್ವಾ? ಹಾ, ಹೌದು, ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿ. ಇದು ಲೋಕೇಶ್ವರ ಪ್ರಸನ್ನತ ಮಂದಿರ ಹೆಸರು. ಓಕೆ. ಮತ್ತ ಇದು ಶ್ರೀಕೃಷ್ಣ. ಈ ಪರಿಸರ ನೋಡ್ರಿ, ಹೋ. ಈ ಪರಿಸರ ನೋಡ್ರಿ. ತುಂಬಾ ಚೆನ್ನಾಗಿ. ತೋರ್ಸ್ತದ ನೋಡ್ರಿ.
ಇದ್ ನಿಮ್ ಮಂದಿರ್ ನೋಡ್ರಿ. ಹಾ 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 ಕಾಣಿಸ್ತೇನ್ರಿ? ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆ. ಹಾ ಇದ್ ನೋಡ್ರಿ. ಹಾ 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 ಹರೇ ಕೃಷ್ಣ ಹರೇ ಕೃಷ್ಣ. ಇಲ್ಲಿ ನಾವ್ ಇಲ್ಲಿ ಗಾಜರ್ಗಾವ್ ಇಲ್ಲಿ ನೋಡ್ರಿ ಇದ ಆಕಳ ತಂದ ಇದೈತ್ ನೋಡ್ರಿ. ಹಾ ಹಾ ಕಾಣಿಸ್ತೇನ್ರಿ? ಹಾ ಹೌದು 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 ಹೌದು. ಏನು ಹಾ ಹಾ ಸ್ವಲ್ಪ ಓಕೆ ಓಕೆ ನೋಡ್ರಿ. ಸರಿ 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 ಅಮ್ಮ. ಥ್ಯಾಂಕ್ ಯು ಹರೇ ಕೃಷ್ಣ. ನೀವು ಧನ್ಯವಾದ. ಹಾ ಏನಕ್ ನಾನು ಹರೇ ಕೃಷ್ಣ ಅಂತೀನಿ ಅಂದ್ರೆ ನಿಮ್ಗೆ ಒಂದ್ಸಲ ನೀವು ನನಗೆ ನಮಸ್ಕಾರ ಅಂದ್ರು ಒಂದ್ ಹರೇ ಕೃಷ್ಣ ಒಂದ್ಸಲ ನಾಮ. ನೋಡ್ರಿ ಆ ಹರೇ ಕೃಷ್ಣ ಬಿ ಅಂದ್ರ ಒಂದ, ಜೈ ಜಿನೇಂದ್ರ ಅಂದ್ರ ಬಿ ಒಂದು. ಹೌದು ಇದ್ ನೋಡ್ರಿ ನೀರ್ ಇದಾವ್ ನೋಡ್ರಿ, ಕಾಲ್ ತಳಕ್ ಮುಂದ್ ಹೋಗ. ಹಾ ಹಾ ಇದ್ ನಿಮ್ದ ಮಂದಿರ ಐತ್ರಿ. ಹಾ ಹಾ ಇಲ್ಲಿಂದ ಮುಂದ್ ಇಲ್ಕ ಮತ್ತೊಂದ್ ಮಂದಿರ್ಕ ಹೋದ್ ನೋಡ್ರಿ. ಓಕೆ ಓಕೆ ಇಲ್ಲಿಂದ ಧನ್ಯವಾದ. ಧನ್ಯವಾದಗಳು. ಹರೇ ಕೃಷ್ಣ. ಜೈ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ. ಒಂದ್ಸಲ ಹರೇ ಕೃಷ್ಣ ಅಂದ್ರೆ ಒಂದು ಯಜ್ಞ 106 ಯಜ್ಞ ಮಾಡಿದಷ್ಟು ಪುಣ್ಯ ಫಲ. ಸೊ ಅದಕ್ಕೆ ಯಾಕೆ ಅಷ್ಟು ಮತ್ತೆ ಬೇರೆ ಯಜ್ಞಗಳದ್ದು ಫಲ ಬಿಡೋಣ ಅಂತ ಅದನ್ನ ಹೇಳ್ತಾ ಇರ್ತೀವಿ ಅಷ್ಟೇ. ಸ್ವಲ್ಪ ಸ್ವಾರ್ಥನೆ ಬೇರೆ ಇನ್ನೇನು. ಓಕೆ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ, ಸುಖ ಹರೇ ಸಂತೋಷ. ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಜೈ ಜಿನೇಂದ್ರ ಮೇಡಮ್. ಜೈ ಜಿನೇಂದ್ರ. ಹರೇ ಕೃಷ್ಣ. ಹರೇ ಕೃಷ್ಣ. ಹಿಡ್ತಾನ್ ನೋಡ್ರಿ. ಪ್ರಫುಲ್ಲ ಅವ್ರೇನೋ ಹೇಳ್ತಾ ಇದ್ರಿ. ಪ್ರಫುಲ್ಲ ಮೇಡಮ್ ಏನು? ಹರೇ ಕೃಷ್ಣ ಗುರುಮಾತೆ. ಹರೇ ಕೃಷ್ಣ ಅಮ್ಮ. ಓಕೆ, ಚೆನ್ನಾಗಿ ಹೇಳ್ತಾ ಇದ್ದೀರಾ, ಸೂಪರ್ ಐತೆ. ಯಾವ್ದೋ ಒಂದ್ ಟೆಂಪಲ್ ನೋಡ್ತಾ ಇದೇವಿ. ಹಾ ನಿಮ್ಮ ಒಂದು ಅನುಗ್ರಹದಿಂದ ಆ ಟೆಂಪಲ್ ನೋಡಿದ್ವಿ, ಖುಷಿ ಆಯ್ತು. ಅದೇ ಸಂತೋಷ ಆಯ್ತು. ಗಾಜರ್ಗಾವ್ದು ಮಂದಿರ. ಯಾವ ಜಿಲ್ಲೆ ಅದು? ಗಾಜರ್ಗಾವ್ ಯಾವ ಜಿಲ್ಲೆ ಇದು? ಗಾಜರ್ಗಾವ್ ಇದ್ರಿ, ಇದು ಬಿಜಾಪುರ ಜಿಲ್ಲೆದಾಗ ಬರ್ತೈತ್ರಿ. ಬಿಜಾಪುರ ಕರ್ನಾಟಕ. ಗಾಜರ್ಗಾವ್ ಯಾವ ತರ ಬರ್ತೈತಿ? ಕೊಲ್ಲಾಪುರದಾಗ ನೋಡ್ರಿ. ಇದು ಕೊಲ್ಲಾಪುರ ಜಿಲ್ಲಾ. ಕೊಲ್ಲಾಪುರ ಜಿಲ್ಲೆನಾ? ಓಕೆ ಓಕೆ. ಅದೇ ಮಹಾರಾಷ್ಟ್ರ ಬರುತ್ತೆ. ಈಗ ನಾವ್ ಕರ್ನಾಟಕ ಮಾಡ್ಕೊಂಡ್ರಿ ಮಹಾರಾಷ್ಟ್ರಕ್ ಬಂದವ್ರಿ. ಓಕೆ ಇಲ್ಲಿಂದ ಮಾಡ್ಕೊಂಡ್ರಿ. ಇನ್ ಅವ್ರ ಇನ್ ಐನಾಪುರ ತಂದು ಒಂದ್ ಇಲ್ಲಿ ಊರ್ ಹತ್ತೈತ್ರಿ. ಆ ಊರಾಗ ಇಲ್ಕ ಜೈನ್ ಮಂದಿರಕ್ ಹೋಗೋದ್ರಿ. ಈನಾಪುರನಾ? ಐನಾಪುರ್ ರೀ, ಐನಾಪುರ್. ಐನಾಪುರ್. ಓಕೆ ಓಕೆ. ಜೈ ಜಿನೇಂದ್ರ. ಜೈ ಜಿನೇಂದ್ರ ಮೇಡಮ್. ಹರೇ ಕೃಷ್ಣ. ಹರೇ ಕೃಷ್ಣ. ಆ 1, 2, 3 ಕ್ಲಾಸದ್ದು ಅಮೌಂಟ್ ಎಷ್ಟು ಗುರುಮಾತೆ? 5,000 rupees ಆಗತ್ತಪ್ಪ. ಅಲ್ಲಿ ಹೋತಾನ ಸರ್. ಓಕೆ. 2 ಸಲ ಪೇ ಮಾಡ್ಬೋದು. ಓಕೆ ಗುರುಮಾತೆ, ನನ್ನ ನೆಕ್ಸ್ಟ್ ಬ್ಯಾಚಿಗೆ ಈಗ ಶುರುವಾಗಿದೆ. ಅದು ತುಂಬಾ ದಿನ ಆಯ್ತು ಗುರುಮಾತೆ ಅದು? ಇವಾಗ ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಗಿ ಸೆಕೆಂಡ್ ಲೆವೆಲ್ ನಿನ್ನೆಯಿಂದ ಶುರುವಾಗಿದೆ. ಓ, ಅಂದ್ರೆ ನಾನು ಫಸ್ಟ್ ತಗೊಳ್ಳ, ಸೆಕೆಂಡ್ ಲೆವೆಲ್ ಇಂದ ತಗೊಳ್ಳಿ? ಫಸ್ಟ್ ಇಂದಾನೆ ತಗೊಳ್ಳಿ, ತೊಂದ್ರೆ ಇಲ್ಲ. ತೊಂದ್ರೆ ಇಲ್ಲ, ಜಾಯಿನ್ ಆದ್ರೆ ಒಳ್ಳೇದೇ. ಕಾಂಪಿಟೇಷನ್ ಇರತ್ತೆ. ಹಾ ಹಾ ನಾನು ಜಾಯಿನ್ ಆಗದ. ಸರಿ ಸರಿ. ಒಬ್ಬೊಬ್ರೆ ಮಾತಾಡಿ, ಎಲ್ಲರೂ ಮಾತಾಡಿದ್ರೆ ಕೇಳಲ್ಲ. ಮೇಡಮ್ ಇದು ಮಾಡ್ಲಿ, ಇದು ಆವಾಜ್ ಬಂದ್ ಮಾಡ್ರಿ. ಯಾಕಂದ್ರೆ ಹಾ ಆಯ್ತಾಯ್ತು. ಸರಿ ಹೇಳಿ. ನಾನು ಜಾಯಿನ್ ಆಗದಮ್ಮ. ಹಾ ಹೇಳಿ ಸರ್. ಗೋಪಿನಾಥ್ ಸರ್, ಇವ್ರನ್ನ ವಿಡಿಯೋ ಆನ್ ಮಾಡ್ಕೊಳ್ಳಿ ಸರ್. ನೀವೆಲ್ರಿಗೂ ಇನ್ಸ್ಪೈರ್ಡ್. ಹೇಳಿ. ಅವ್ರು ನೋಡಿ, ಅವರು ನಾನು ಹೇಳ್ಕೊಟ್ಟಿದ್ ಸಣ್ಣ ಸಣ್ಣ ವಿದ್ಯೆನೇ ಆದ್ರೂ ತುಂಬಾ ದೊಡ್ಡ ಸಾಧನೆ ಮಾಡಿದ್ದಾರೆ. ಒಂದ್ ನಿಮಿಷ. ಅವ್ರು ನಮ್ಮ ಮಂತ್ರ ಸಾಧನೆ ಕ್ಲಾಸ್ ಅಲ್ಲಿ ಇದ್ರು. ಇವಾಗ ಅವ್ರು ಹೇಳ್ತಾರೆ, ಕೇಳಿಸ್ಕೊಳ್ಳಿ ಅವ್ರದ ಒಂದು ಇದು ಅನುಭವನ. ಹೇಳ್ಕೊಳ್ಳಿ ಸರ್. ನಾನು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಫಸ್ಟ್. ಹಾ ಅಲ್ಲಿಂದ ನಾನು ಮಾಸ್ಟರ್ ಡಿಗ್ರಿ ತನಕ ಮಾಡ್ಕೊಂಡಿದ್ದೀನಿ. ಹಾ
ಆಮೇಲೆ ಏಂಜಲ್ ಥೆರಪಿ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿದ್ದೀನಿ. ಹಾ ಆಮೇಲೆ ಪ್ರಾಣಾಯಾಮ ಕಲ್ತಿದ್ದೀನಿ. ಹಾ ಹಿಂಗೆ ಎಲ್ಲ ಯಾರ್ಯಾರು ಏನ್ ಹೇಳ್ಕೊಡ್ತಾರೋ ಅದೆಲ್ಲ ಅಲ್ಲಿ ಹೋಗಿ ಕಲ್ತಿದ್ದೀನಿ. ಹಾ ಅಂದ್ರೆ ನನಗೆ ಎಲ್ಲೂ ನಿಮ್ಮ ಹತ್ರ ಕಲ್ತಷ್ಟು ಇದು ನನಗೆ ಎಲ್ಲೂ ಬರ್ಲಿಲ್ಲಮ್ಮ. ಅಯ್ಯೋ ಅಷ್ಟ್ ದೊಡ್ಡ ಮಾತಲ್ಲ ಸರ್, ನಾವು ಚಿಕ್ಕವರು. ಹೇಳಿ, ಇರ್ಲಿ ನಿಮ್ಮ ಆಶೀರ್ವಾದ. ಇಲ್ಲ ನಾನು ಎಷ್ಟೊಂದ್ ಕಡೆ ಕಲ್ತಿದ್ದೀನಿ. ಅಂದ್ರೆ ನನಗೆ ನಿಮ್ಮ ಹತ್ರ ಕಲ್ತಷ್ಟು ಸಮಾಧಾನ ಎಲ್ಲೂ ಆಗ್ಲಿಲ್ಲ. ಓಕೆ. ನಾನು ಗುರುಮಾತೆಗೆ ಒಂದ್ ಸರಿ ಅದೇ ಹೇಳಿದ್ದೆ. ಅದ್ ನೋಡಿ ಸಹೋದರರು ಹಿರಿಯರು ಹೇಳಿರೋ ಮಾತು ಅದು. ಗುರುಮಾತೆ ಅಂತ ಯಾಕೆ ಹೇಳ್ತಿದೀವಿ ಅಂದ್ರೆ, ಈಗ ನಾನು ಎಷ್ಟೆಷ್ಟೋ ಕಲ್ತಿದ್ದೀನಿ. ಕೆಲವೊಂದು ಸರಳತೆಯಲ್ಲಿ ಒಂದು ವಿಷಯಕ್ಕೆ ನಾನಾ ಅರ್ಥಗಳನ್ನ ಕೊಟ್ಟು ಹೇಳ್ತಿರಲ್ವಾ, ಅದೇ ನಮಗೆ ಒಂದು ಇಷ್ಟ ಆಗೋದು. ಆಮೇಲೆ ನಮಗ್ ಬೇಕಾಗಿರೋದು ಅದೇ. ಯಾವ್ದೋ ಒಂದು ಗಣಿತ ತಜ್ಞರ ತರ ಎಲ್ಲ ಲೆಕ್ಕಾಚಾರ ಹಾಕಿ ಹೇಳಿದ್ರೆ ಅರ್ಥನೇ ಆಗಲ್ಲ ಸಾಮಾನ್ಯ ವ್ಯಕ್ತಿಗಳಿಗೆ. ಈ ತರ ಸರಳ ರೀತಿಯಲ್ಲಿ ಸಾಮಾನ್ಯ ಜ್ಞಾನದ ಮೂಲಕ ಹೇಳಿದ್ರೆ ಎಲ್ಲ ಸಾಮಾನ್ಯ ಜನರಿಗೆ ಅಸಾಮಾನ್ಯ ವಿದ್ಯೆ ಇದು ಒಲಿಯತ್ತೆ ಅಂತೇಳಿ ನನ್ನ ಆಸೆ, ನನ್ನ ಇಷ್ಟನೂ ನೀವು. ಅದಕ್ಕೇನೆ ಯಾವಾಗ್ಲೂ ಗುರುಮಾತೆ ಅಂತೀನಿ. ಅದು ವಯಸ್ಸಲ್ಲಿ ಚಿಕ್ಕದ್ದು ಅಥವಾ ನಾನು ಏನು ಹೇಳ್ಕೊಟ್ಟಿಲ್ಲ ಅನ್ನೋದಲ್ಲ, ನನಗೆ ಆ ಒಂದು ಭಾವನೆ ಬಂದ್ಬಿಡತ್ತೆ. ಅದು ಎಲ್ಲರಿಗೂ ಅದೇ ತರ ಇದೆ ಅಂತ ಅನ್ಸತ್ತೆ. ಅವ್ರವ್ರ ಇಷ್ಟ. ಇದು ಒಟ್ಟೆ ನಾನು ಕ್ಲಾಸ್ ಬಿಡಲ್ಲ. ರಾಜಕ್ರಿಯೆ ಅದು ಇದನ್ನು ವಿದ್ಯೆನೂ ಕಲಿಬೇಕು ನಿಮ್ಮ ಹತ್ರ. ಅದನ್ನು ನಾನು ನಿಮ್ ಜೊತೆ ಕಲಿತೀನಿ. ಧನ್ಯವಾದಗಳು ಅವಕಾಶ. ಧನ್ಯವಾದಗಳು. ಹರೇ ಕೃಷ್ಣ. ಎಲ್ಲ ನಮ್ ಗುರುಗಳ ಕೃಪಾ ಕಟಾಕ್ಷ. ನಾವು ಚಿಕ್ಕವರು ಆಗ್ಲಿ. ಹಾ ಹೇಳಿ. ಹೆಚ್ಚಿನವರು ದುಡ್ಡಿನ ವಿಷಯದಲ್ಲೇ ಇದು ಮಾಡ್ತಾರ. ರೇಖಿ ಮಾಸ್ಟರ್ ತುಂಬಾ ಜನ ನಾನು ಕೂಡ ನೋಡ್ದೆ. ಆದ್ರೆ ನೀವು ಹಾಗಿಲ್ಲ. ನೀವು ಒಂಥರ ನಮ್ಗೆ ಕಲಿಸೋ ಇದ್ರಲ್ಲೇ ಫಸ್ಟ್ ಇದು ಪ್ರಾಪರ್ಟಿ ಕೊಡ್ತೀರಾ. ಎಲ್ರು ಹೆಚ್ಚಿನ ರೇಖಿ ಸರ್ ಯೂಟ್ಯೂಬ್ ಅಲ್ಲೂ ಈಗ ನಾನು ಒಂದೆರಡು ಕಲ್ತೆ. ಹಾಗೆ ದುಡ್ಡಿನ ವಿಷಯಕ್ಕೆ ಇದು ಮಾಡ್ತಾರೆ. ನೀವು ಆತರ ಇಲ್ಲ ಮೇಡಮ್, ಅದು ಖುಷಿ ಆಗುತ್ತೆ. ನಾವು ಕಲಿಬೇಕು, ನಮ್ಗೆ ಒಳ್ಳೇದಾಗ್ಬೇಕು ಅಂತ ಅದೇ ವಿಷಯದಲ್ಲಿ ನೀವು ಹೇಳ್ಕೊಡ್ತೀರಾ ಎಲ್ರಿಗೂ. ಅಲ್ಲ, ಅದು ಹಾಗೆ ತುಂಬಾ ಖುಷಿ ಆಗುತ್ತೆ. ಹಣ ತಕೊಂಡ್ಮೇಲೆ ಅದಕ್ಕೆ ತಕ್ಕ ಹಾಗೆ ಕಲ್ಸಿಕೊಡುದು ನಮ್ಮ ಧರ್ಮ. ಆಗ್ಲಿ, ಆ ಭಗವಂತನ ಇಚ್ಛೆ ಅಲ್ಲ ಏನೇನಾಗ್ಲಿ. ಮೇಡಮ್, ಈಗ ಈಗಿನ ಇದ್ರಲ್ಲಿ ಜನರೇಷನ್ ನಿಮ್ಮಂತವ್ರು ಸಿಗು ತುಂಬಾ ಕಷ್ಟ ಮೇಡಮ್. ಒಳ್ಳೆ ಮನ್ಸಿದೆ ನಿಮ್ಗೆ, ಹೇಳುವಾಗ್ಲೇ ಗೊತ್ತಾಗುತ್ತೆ. ನಾನು ಸ್ವಾರ್ಥಿ ಇದ್ದೇನೆ, ಏನ್ ತುಂಬಾ ಒಳ್ಳೆಯವಳು ಅಂತಲ್ಲ. ಆದ್ರೂ ಏನೋ ಎಲ್ರು ಸ್ವಾರ್ಥಿಗಳೇ ಮೇಡಮ್. ಆದ್ರೆ ನೀವು ಒಂಥರ ಒಂದು ಡಿಫ್ರೆಂಟ್ ತರ ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀರಾ. ಒಂಥರ ಡಿಫ್ರೆಂಟ್ ಆಗಿ ಹೇಳ್ಕೊಡ್ತೀರಾ. ಆಗ್ಲಿ, ಆ ಭಗವಂತನ ದಯೆ ಆಗ್ಲಿ ಅಪ್ಪ. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ. ಒಳ್ಳೇದಾಗ್ಲಿ ಮೇಡಮ್, ಒಳ್ಳೇದಾಗ್ಲಿ ನಿಮ್ಗೆ ಕೂಡ. ಆಶೀರ್ವಾದ ಹೀಗೆ ಇರ್ಲಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಸಾಯಂಕಾಲ ನಾನು ಕೂತ್ಕೋಬೋದಾ ಮೇಡಮ್? ಕೂತ್ಕೊಳ್ಳಿ ಸರ್. ನಿಮಗೂ ಲಿಂಕ್ ಬರ್ತಾ ಇದೆಯಲ್ಲ ಸರ್? ಬರ್ತಾ ಇದೆ, ಕೂತ್ಕೊಳ್ತೀನಿ. ಓಕೆ. ಹರೇ ಕೃಷ್ಣ. ಮೇಡಮ್ ನಮ್ಗೆ ಒಂದು ಡೌಟ್, ಅಂದ್ರೆ ಕನ್ಫ್ಯೂಷನ್ ಇತ್ತು. ಅದೇ ಕ್ಲಾಸ್ ಅಲ್ಲಿ ಹೇಳಿದ್ರಲ್ಲ, ಲಾಸ್ಟ್ ಜಪತ್ ಕ್ಲಾಸ್ ಇಂಟ್ರೊಡಕ್ಷನ್ ಕ್ಲಾಸ್ ಮಾತ್ರ ಅಟೆಂಡ್ ಆಗಿದ್ದೆ. ಅದು ಇಂಟ್ರೊಡಕ್ಷನ್ ಅದು ನಿಮ್ದು ಇದನ್ನ ಅಟೆಂಡ್ ಆಗ್ಲಿಲ್ಲ. ಬಟ್ ಅವಾಗಿಂದ ಅದು ಒಂದ್ ಸ್ವಲ್ಪ 10 ನಿಮಿಷ ಅದು ಮಾಡ್ತಾ ಇದ್ದೆ ಮ್ಯಾಮ್. ಕೃಷ್ಣಾಯ ವಾಸುದೇವಾಯ ಅದು ಮಾಡ್ತಾ ಇದ್ದೆ. ಅದಕ್ಕೂ ಮುಂಚೆ ನಾನು ಸಂಜೆ ಹೊತ್ತು ದೀಪ ಹಚ್ಚಿದಾಗ ವಿಷ್ಣು ಸಹಸ್ರನಾಮ ಓದ್ಬಿಟ್ಟು ಹರೇ ರಾಮ ಹರೇ ಕೃಷ್ಣ ಇದೆಲ್ಲ ಅದು ಹೇಳ್ಕೊಂತ ಇದ್ದೆ. ಒಂದ್ 10 ನಿಮಿಷ ಮಾಡ್ತಾ ಇದ್ದೆ. ಅದು ಯಾರೋ ಹಿಂಗೆ ಜಪ ಅದು ತಗೋಬೇಕು, ದೀಕ್ಷೆ ತಗೋಬೇಕು ಅಂದಿದ್ದಕ್ಕೆ ಮತ್ತೆ ಅದ್ ಬಿಟ್ಟಿದ್ದೆ. ಮತ್ತೆ ನೀವ್ ಇದ್ ಹೇಳ್ಕೊಟ್ಮೇಲೆ ಇದನ್ ಮಾಡ್ತಾ ಇದ್ದೆ. ಅದು ಒಂದಿನ ನನ್ಗೆ ಏನೋ ಒಂಥರ ಕನ್ಸ್ ಬಿತ್ತು ಮ್ಯಾಮ್. ಅದು ಯಾಕೆ ಅಂತ ಗೊತ್ತಿಲ್ಲ. ಫುಲ್ ಹೆಂಗಿತ್ತು ಅಂದ್ರೆ, ನಾನ್ ಯಾವ್ದೋ ಪ್ಲೇಸ್ಗೆ ಹೋಗಿದ್ದೀನಿ. ಫುಲ್ ಕತ್ಲು, ಅಂದ್ರೆ ಭಯ ಬರೋಂತ ಜಾಗ ಆತರ. ನಾನು ಅನ್ಕೊಂತ ಇದೀನಿ ಇಲ್ಲಿಂದ ಬೇಗ ಹೋಗ್ಬೇಕು ಅಂತ. ಬಟ್ ನಂಗೆ ಆಗ್ತಾ ಇರ್ಲಿಲ್ಲ. ಆವಾಗ ಸಡನ್ ಆಗಿ ಯಾವ್ದೋ ಒಂದು ಬ್ಲ್ಯಾಕ್ ಎನರ್ಜಿ ತರ ಬಂದ್ಬಿಟ್ಟು ನನ್ ಕೈ ಹಿಡ್ದು ಎಳಿತಾ ಇತ್ತು. ಅಂದ್ರೆ ಅದು ನೆಗೆಟಿವ್. ತಪ್ಪಿಸ್ಕೊಳಕ್ಕೆ ನಾನು ಏನಾದ್ರು ಚಾಂಟ್ ಮಾಡೋಣ ಅಂತ ಅನ್ಕೊಂತ ಇದೀನಿ. ಬಟ್ ನನ್ಗೆ ಕನ್ಸಲ್ಲಿ ಯಾವ್ದು ಬರ್ತಾನೆ ಇಲ್ಲ ಬಾಯಲ್ಲಿ. ಬಟ್ ಆದ್ರೂ ತುಂಬಾ ಟ್ರೈ ಮಾಡಿದ್ಮೇಲೆ ನನಗ್ ಬಂದಿದ್ದು ಓಂ ನಮಃ ಶಿವಾಯ ಅಂತ ಮ್ಯಾಮ್. ಅದು ನಾನು ಯಾವಾಗ್ಲೂ ಚಾಂಟ್ ಮಾಡ್ತಾ ಇರ್ಲಿಲ್ಲ. ಬಟ್ ಆ ಟೈಮಲ್ಲಿ ನನಗೆ ಅದೇ ಬಂದಿದ್ದು. ಅದು ಸಡನ್ ಆಗಿ ಎಚ್ಚರ ಆಗೋಯ್ತು. ಅದ್ ನಿಜವಾಗ್ಲೂ ನಾನು ಹೇಳ್ಕೊಂತ ಇದೀನಿ ಇದ್ರೆ. ಮತ್ತೆ ಅದು ಕೋಇನ್ಸಿಡೆನ್ಸ್ ಅವತ್ತು ಸೋಮವಾರ
ಬೆಳಗ್ಗೆ ಸೋಮವಾರ ಬೆಳಗ್ಗೆ ಆಗಿತ್ತು. ಹಾ ಹಾ ಸೊ ಅದು ಗೂಗಲ್ ಮಾಡಿ ನೋಡಿದಾಗ ನನ್ಗೆ ಇದು ನಿದ್ದೆಲಿ ಬಂದಿರೋದ್ರಿಂದ ಕಾನ್ಶಿಯಸ್ ಲೆವೆಲ್ ಅಲ್ಲೂ ಅದನ್ನ ಜಪ ಮಾಡಿದ್ರೆ ಒಳ್ಳೇದು ಅಂತ ಇತ್ತು. ಈಗ ನಾನು ಹರೇ ಕೃಷ್ಣ ಮಾಡೋದಾ ಅಥವಾ ಓಂ ನಮಃ ಶಿವಾಯ ಮಾಡೋದಾ ಅಂತ ಗೊತ್ತಾಗ್ತಿಲ್ಲ. ಅಥವಾ ಎರಡೂ ಮಾಡ್ಬೋದಾ? ಎರಡೂ ಮಾಡ್ಬೋದು, ಅದಕ್ಕೇನು ತೊಂದ್ರೆ ಇಲ್ಲ. ಹರಿಹರ ಬ್ರಹ್ಮಾದಿಗಳಿಗೆ ದೋಷ ಇಲ್ಲ. ಅವರಿಬ್ರು ಒಬ್ರು. ನಿಮ್ಗೆ ಏನ್ ಗೊತ್ತಾ, ನಾವು ವೈಷ್ಣವ ಧರ್ಮ ಪರಿಪಾಲನೆ ಮಾಡ್ತೀವಿ, ಕೆಲವರು ಶೈವ ಧರ್ಮ ಪರಿಪಾಲನೆ ಮಾಡ್ತಾರೆ. ಕೆಲವೊಂದ್ಸಲ ಏನಾಗತ್ತೆ ಅಂತ ಹೇಳಿದ್ರೆ, ತುಂಬಾ ಕಲ್ತವರಿಗೆ ಹರಿಹರ ಅಂತ ಹೇಳಿದ್ರೆ ಶಿವಕೇಶವ ವಿದ್ಯೆ ಅಂತ ಒಂದಿದೆ, ಅದು ಕೂಡ ಬರತ್ತೆ. ಆ ಲೆವೆಲಿಗೆ ಬಂದಾಗ ನಮ್ಗೆ ಅದು ತುಂಬಾ ದೊಡ್ಡ ವಿದ್ಯೆ. ಸೊ ನಿಮ್ಗೆ ಕನ್ಸಲ್ಲಿ ಅದು ದೇವ್ರು ಬಂದು ನಿಮ್ಗೆ ಅಲ್ಲಿ ಇದಾಗಿದೆ ಅಂದಾಗ ಮುಂದುವರಿಸಿ. ಅದ್ರ ಜೊತೆಗೆ ಇದನ್ ಕೂಡ ಮುಂದುವರಿಸಿ. ಶಿವನು ಮತ್ತೆ ವಿಷ್ಣು ಇಬ್ರು ಸಂಪ್ರೀತರಾಗ್ತಾರೆ. ಶಿವನ ಪ್ಲೇಸ್ಗಳಲ್ಲಿ ವಿಷ್ಣುವಿನ ಪ್ಲೇಸ್ಗಳಲ್ಲಿ ಶಿವನನ್ನು ಆರಾಧನೆ ಕಾಮನ್. ಯಾಕೆ ಅಂದ್ರೆ ನಮ್ಮಲ್ಲಿ ರಾಮೇಶ್ವರದಲ್ಲಿರುವಂತ ಶಿವಲಿಂಗವನ್ನ ಸ್ಥಾಪನೆ ಮಾಡಿದ್ದು ರಾಮದೇವರಾದ್ರೆ, ಬೃಂದಾವನದಲ್ಲಿ ಕೃಷ್ಣನೊಂದಿಗೆ ರಾಸಲೀಲೆಗೆ ಬಂದಿದ್ದು ಗೋಪೇಶ್ವರ ಮಹಾದೇವ. ಸೊ ಹಾಗಾಗಿ ಅವರಲ್ಲಿ ನಾವು ಎರಡೆಣಿಸಕ್ ಆಗೋದಿಲ್ಲ. ಆದ್ರೂ ಕೂಡ ನಮ್ಗೆ ವೈಷ್ಣವರಲ್ಲಿ ಪ್ರಥಮ ವೈಷ್ಣವ ಯಾರು ಅಂದ್ರೆ ಮಹಾದೇವನೇ. ಸೊ ಹಾಗಾಗಿ ಎರಡು ಮನ್ಸ್ ಬೇಡ, ಭಗವಂತನೊಂದಿಗೆ ಇದ್ ಮಾಡ್ಕೊಳ್ಳಿ. ನಿಮ್ಗೆ ಮುಂದೆ ಅದೇ ಜ್ಞಾನ ಕೊಡುತ್ತೆ. ಜಪ ಮಾಡಕ್ ಶುರು ಮಾಡಿ ಅಷ್ಟೇ, ಅದೇ ಜ್ಞಾನ ಕೊಡುತ್ತೆ, ಅದೇ ನಿಮ್ಗೆ ದಾರಿ ತೋರಿಸುತ್ತೆ. ನಾವು ಬರೀ ನಿಮ್ಗೆ ಇದ್ ಮಾಡ್ಬೋದು ಅಂತ ಹೇಳ್ಬೋದೇ ಹೊರತು ಸಾಧನೆ ಮಾಡ್ಕೊಳ್ಳೋ ಜವಾಬ್ದಾರಿ ನಿಮ್ದಾಗಿರುತ್ತೆ. ಅಂದ್ರೆ ಈಗ ಒಂದ್ 10 ನಿಮಿಷ ಅದು 10 ನಿಮಿಷ ಇದು ಮಾಡ್ಬೋದಮ್ಮ? ಮಾಡಿ. ಥ್ಯಾಂಕ್ ಯು. ವೆಲ್ಕಮ್. ಹರೇ ಕೃಷ್ಣ. ನನ್ಗೂ ಹಾಗೆ ವಿಷ್ಣು ಸಹಸ್ರನಾಮದ್ದು 1 ವರ್ಷ ಕನ್ಸಲ್ ಬಂದಿತ್ತು. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ಕೃಷ್ಣಂ ಒಂದೇ ಜಗದ್ಗುರುಂ ಅಂತ ಕಿರಿಸ್ತಾ ಇದ್ದೀನಿ. ನಂಗೂ ನೆಗೆಟಿವ್ ಎನರ್ಜಿ ಕರಿತಾ ಇದೆ. ಗುರುಗಳು ಕನ್ಸಲ್ ಅದನ್ನ ನನ್ಗೆ ಬೋಧನೆ ಮಾಡಿದ್ದು. ಅವಾಗ ನಿಜವಾಗ್ಲೂ ನಂಗೆ ಮಂತ್ರ ಅಂದ್ರೇನು, ಯಂತ್ರ ಅಂದ್ರೇನು, ತಂತ್ರ ಅಂತೇನು ಗೊತ್ತಿರ್ಲಿಲ್ಲ. 10-12 ವರ್ಷದ ವಯಸ್ಸಿರ್ಬೋದು. ರಾತ್ರಿ ಮಲಗಿದ್ದೆ, ಯಾರೋ ಭೂತನೋ ಪ್ರೇತನೋ ಪಿಚಾಚಾದಿಗಳು ಯಾವ್ದೋ ಎಳಿತಾ ಇತ್ತು. ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಯಾರೋ ಗುರುಗಳು ಬಂದು ನನ್ಗೆ ಆ ಒಂದು ಮಂತ್ರವನ್ನ ಜಪ ಮಾಡಿಸಿದ್ರು, ಶಾಂತ ಆಕಾರಂ ಭುಜಗ ಶಯನಂ ಅಂತ ಹೇಳಿ. ಸೊ ಆ ನಂತರ ಅದ್ರ ನಂತರ ನನ್ಗೆ ಮಂತ್ರಗಳ ಬಗ್ಗೆ ಗೊತ್ತಾಗಿತ್ತು. ಸೊ ಅದು ನನ್ಗೂ ಕನ್ಸಲ್ ಬಂದಿರುವಂತದ್ದು. ವಿಷ್ಣು ಸಹಸ್ರನಾಮ ಅದು ಒಂದು ಭಾಗ. ಮುಂದೆ ನನ್ನ ತರಗತಿಗಳಲ್ಲಿ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಹರೇ ಕೃಷ್ಣ ಮಂತ್ರ ಇದೆಲ್ಲವನ್ನ ಒಂದೊಂದು 1 by 1 ಮಾಡ್ಕೊಂಡು ಹೋಗ್ತೀನಿ. ಸೊ ನೋಡೋಣ ಯಾರ್ಯಾರು ಪ್ರಾಪ್ತಿ ಎಲ್ಲೆಲ್ಲಿ ತನಕ ಇದ್ದಾರೆ ಅಲ್ಲಲ್ಲಿ ತನಕ ಆಗತ್ತೆ. ಆಗ್ಲಿ. ಭಗವಂತ ನಿಮ್ಗೆಲ್ರಿಗೂ ಒಳ್ಳೇದ್ ಮಾಡ್ಲಿ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮೇಡಮ್. ಹರೇ ಕೃಷ್ಣ. ಧನ್ಯವಾದಗಳು ಗುರುಜಿ. ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ.